ನಮಸ್ಕಾರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಯಾವುದೇ ಸಂಘ ಸಂಸ್ಥೆಗಳು ಅಂತ ಅಂದ್ರೆ ನಾವು ನೋಡಿರ್ತೀವಿ, ಅಲ್ಲಿ ಯಾರೋ ಒಬ್ರು ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು 2-3 ಜನ ಇರ್ತಾರೆ, ಇಂಥವೆಲ್ಲ ಇರಬಹುದು. ಬಟ್ ಆದ್ರೆ ಒಂದು ಸಂಘ ಅಂತ ಅಂದ್ರೆ ಒಬ್ರು ಮಾತ್ರ ಅಧ್ಯಕ್ಷರು ಇರ್ತಾರೆ. ಆದ್ರೆ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ದಿಢೀರಂತ ಇಬ್ಬಿಬ್ರು ಅಧ್ಯಕ್ಷರುಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗಿ ಹಾಸನ ಜಿಲ್ಲೆಯಲ್ಲಿ ಒಂದಿಷ್ಟು ಗೊಂದಲಗಳು ಪ್ರಾರಂಭ ಆಗ್ಬಿಟ್ಟಿದೆ. ಒಂದ್ ಕಡೆ ಈ ಹಿಂದೆ ಹಾಸನದ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ನಾಯಕಹಳ್ಳಿ ಮಂಜೇಗೌಡರ ಪತ್ನಿ ಆಗಿರ್ತಕ್ಕಂಥ ಚೈತ್ರ ಮಂಜೇಗೌಡರು ತಾವು ಅಧ್ಯಕ್ಷರು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿಕೊಳ್ತಾರೆ. ಮತ್ತೊಂದು ಕಡೆ ಜಿಲ್ಲಾ ಸಂಘದವರೆಲ್ಲ ಸೇರಿ ಕಾಳೇಗೌಡರು ಅಂತಕ್ಕಂಥವ್ರು ಈ ಹಿಂದೆ ಉಪಾಧ್ಯಕ್ಷರಾಗಿದ್ದವರು, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವರು ಕೂಡ ಒಂದು ಖಾಸಗಿ ಹೋಟೆಲ್ನಲ್ಲಿ ಅವರು ಕೂಡ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಿಕೊಳ್ತಾರೆ. ಆದ್ರೆ ಸದ್ಯ ಜನಕ್ಕಿರ್ತಕ್ಕಂಥ ಗೊಂದಲ, ಹಾಸನದಲ್ಲಿ ಇರ್ತಕ್ಕಂಥ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಸ್ಥಾನದ ಕುರ್ಚಿಯಲ್ಲಿ ಯಾರು ಕೂರಬೇಕು, ಹಾಗಿದ್ರೆ ಯಾರು ಅಧಿಕೃತ ಅಧ್ಯಕ್ಷರು ಅಂತಕ್ಕಂಥ ಪ್ರಶ್ನೆಗಳು ಮನೆ ಮಾಡ್ತಾ ಇದೆ. ಅಸಲಿಗೆ ಆಗಿರೋದೇನು, ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಆಗಿರ್ತಕ್ಕಂಥ ಗೊಂದಲಗಳೇನು, ಇವೆಲ್ಲವನ್ನ ನಿಮ್ ಜೊತೆ ಒಂದೊಂದಾಗಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಹಿಂಟ್ ಕೊಟ್ಬಿಡ್ತೀನಿ, ಏನಾಯ್ತು ಇಲ್ಲಿ ಸಂಘದಲ್ಲಿ, ಯಾಕೆ ಗೊಂದಲ ಎದುರಾಗಿದೆ ಅಂತ. ಮಾರ್ಚ್ 5ನೇ ತಾರೀಕು ಈ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. 2020ರಲ್ಲಿ ಚುನಾವಣೆ ಆಗುತ್ತೆ. 5 ವರ್ಷದ ಅವಧಿಗೆ ನಡೀತಕ್ಕಂಥ ಚುನಾವಣೆ ಇದು. ಈ ಸಂದರ್ಭದಲ್ಲಿ ಮೊದಲ ಟರ್ಮ್ ನಲ್ಲಿ ಅಧ್ಯಕ್ಷರಾಗಿರ್ತಾರೆ ರಾಜಶೇಖರಪ್ಪ ಅಂತಕ್ಕಂಥವ್ರು. ಅವರು ಕಾರಣಾಂತರಗಳಿಂದ ರಾಜೀನಾಮೆಯನ್ನ ಕೊಡ್ತಾರೆ. ಅವರು ರಾಜೀನಾಮೆ ಕೊಟ್ಟ ನಂತರ ಅವರ ಸ್ಥಾನಕ್ಕೆ ಅಣ್ಣಪ್ಪ ಅವರು ಬರ್ತಾರೆ. ಅಣ್ಣಪ್ಪ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಏನಾಗಬೇಕಾಗಿತ್ತು ಅನ್ನೋದು ಇಲ್ಲಿಯ ಪ್ರಶ್ನೆ. ರಾಜಶೇಖರಪ್ಪ ಅವರು ರಾಜೀನಾಮೆ ಕೊಟ್ಟ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರುಗಳೇನಿರ್ತಾರಲ್ಲ ಅವರ ಸಮ್ಮುಖದಲ್ಲಿ ಹಾಸನ ಜಿಲ್ಲೆಗೆ ಬಂದು ಸ್ಥಳೀಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಕುಳಿತು ಚುನಾವಣೆಯನ್ನ ಮಾಡಿ ಸ್ಥಳೀಯ ಪದಾಧಿಕಾರಿಗಳು ಒಬ್ಬರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ. ಅದು ಅಣ್ಣಪ್ಪ ಅವ್ರನ್ನ. ಅಣ್ಣಪ್ಪ ಅವರು ಆಯ್ಕೆ ಆದ ನಂತರ ರಾಜ್ಯದಿಂದ ಅನುಮೋದನೆಯನ್ನ ಕೊಡ್ತಾರೆ. ಅಣ್ಣಪ್ಪ ಅವರು ತಮ್ಮ ಅಧಿಕಾರವನ್ನ ನಡೆಸ್ತಾರೆ. ಅದಾದ ಮೇಲೆ ಅಣ್ಣಪ್ಪ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ ಕಾರಣಾಂತರಗಳಿಂದ. ಮಾರ್ಚ್ 5ನೇ ತಾರೀಕು ಏನಾಗಬೇಕಾಗಿತ್ತು, ಈಗಲೂ ಕೂಡ ಈ ಹಿಂದೆ ರಾಜಶೇಖರಪ್ಪ ಅವರು ರಾಜೀನಾಮೆ ಕೊಟ್ಟಾಗ ಏನಾಗಬೇಕಾಗಿತ್ತು ಅದೇ ರೀತಿ ಅದೇ ಮಾದರಿಯಲ್ಲಿ ಚುನಾವಣೆ ನಡೆದು ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿತ್ತು. ಆದ್ರೆ ಗೊಂದಲ ಇಲ್ಲಿ ಪ್ರಾರಂಭವಾಯಿತು. ಮಾರ್ಚ್ 5ನೇ ತಾರೀಕು ಅಣ್ಣಪ್ಪ ಅವರು ರಾಜೀನಾಮೆ ಕೊಟ್ಟ ನಂತರ ಜಿಲ್ಲಾ ಪದಾಧಿಕಾರಿಗಳೆಲ್ಲರೂ ಸೇರಿ ರಾಜ್ಯಕ್ಕೆ ಒಂದು ಮನವಿಯನ್ನು ಕೊಡ್ತಾರೆ. ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ಬಂದು ನಮಗೆ ಏನ್ ಪ್ರೊಸೀಜರ್ ಇದೆ ಅದನ್ನ ಫಾಲೋ ಮಾಡಬೇಕು ಅಂತ. ಬಟ್ ಆದ್ರೆ 5 ದಿನಗಳಾದ್ರೂ ಕೂಡ ಅದಾಗದಿಲ್ಲ. 5 ದಿನ ಆದ್ರೂ ಇದಾಗದಿಲ್ಲ ಅಂತ ಹೇಳಿ ಸ್ಥಳೀಯ ಪದಾಧಿಕಾರಿಗಳು ಬೈಲಾ ಪ್ರಕಾರ ತಮಗಿರುವ ಅಧಿಕಾರದ ಅನ್ವಯ ಅದೇನು ಎತ್ತ ಅಂತ ಅವ್ರನ್ನ ಕೇಳೋಣ. ಆಮೇಲೆ ತಮಗಿರುವ ಅಧಿಕಾರದ ಅನ್ವಯ 23 ಜನ ಸದಸ್ಯರಿದ್ದಾರೆ, 23 ಜನ ಪದಾಧಿಕಾರಿಗಳಿದ್ದಾರೆ. 23 ಜನ ಪದಾಧಿಕಾರಿಗಳು ಹೆಂಗೆ ಅಂತ ಅಂದ್ರೆ ಪ್ರತಿ ತಾಲೂಕಿನಲ್ಲಿ ಓರ್ವ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಹಾಗೂ ಹಾಸನಲ್ಲಿ ಇರ್ತಕ್ಕಂಥ 9 ಜನ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಸೇರ್ಕೊಂಡು 23 ಜನಗಳ ಪೈಕಿ 18 ಜನ ಸೈನ್ ಅನ್ನ ಹಾಕಿ ಒಂದು ರೆಸಲ್ಯೂಷನ್ ಅನ್ನ ಮಾಡ್ಕೊಂಡು ಉಪಾಧ್ಯಕ್ಷರಾಗಿದ್ದ ಕಾಳೇಗೌಡರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ. ಅಂತೆಯೇ ಕಾಳೇಗೌಡರನ್ನ ಅಧ್ಯಕ್ಷರು ಅಂತ ಇವರು ಘೋಷಣೆ ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ಶಾಕಿಂಗ್ ನ್ಯೂಸ್ ಅನ್ನೋ ತರ ಮಾರ್ಚ್ 10ನೇ ತಾರೀಕು ದಿಢೀರಂತ ಚೈತ್ರ ಮಂಜೇಗೌಡರು ಯಾರು ಅಂತ ಅಂದ್ರೆ ಓರ್ವ ಶಿಕ್ಷಕರು, ತಾಲೂಕಿನ ಮಟ್ಟದಲ್ಲಿ ನಿರ್ದೇಶಕರಾಗಿರ್ತಕ್ಕಂಥವ್ರು. ಆದ್ರೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಪದಾಧಿಕಾರಿಗಳು ಆಗಿರಲಿಲ್ಲ ಅವರು. ಹಾಗಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಯಾವುದೇ ಮಾನದಂಡಗಳು ಚೈತ್ರ ಮಂಜೇಗೌಡರಿಗೆ ಇಲ್ಲ. ಆದರೆ ಇಲ್ಲೆಲ್ಲರಿಗೂ ಕೂಡ ಶಾಕಿಂಗ್ ಅನ್ನೋ ತರ ಮಾರ್ಚ್ 10ನೇ ತಾರೀಕು ಏನಾಗ್ತದೆ, ಚೈತ್ರ ಮಂಜೇಗೌಡರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿ ರಾಜ್ಯ ಸಂಘದಿಂದ ಆದೇಶವನ್ನ ಕೊಡ್ತಾರೆ, ವಿಶೇಷ ಅಧಿಕಾರದಿಂದ ಮಾಡ್ತೀವಿ ಅಂತ. ಇದಾದ ನಂತರ ಅಸಲಿ ಗೊಂದಲ ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಹಾಸನ ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಯಾರು ಸದ್ಯದ ಮಟ್ಟಕ್ಕೆ ಅಂತಕ್ಕಂಥ ಪ್ರಶ್ನೆ ಈಗ ಮನೆ ಮಾಡಿದೆ. ಬಟ್ ಇವತ್ತಿನ ದಿವಸಕ್ಕೆ ನಾವು ನೋಡ್ತಾ ಹೋದ್ರೆ, ನಾನಾಗ್ಲೇ ಹೇಳಿದೆ, 23 ಜನ ಪದಾಧಿಕಾರಿಗಳ ಪೈಕಿ 18 ಜನ ರೆಸಲ್ಯೂಷನ್ ಅಲ್ಲಿ ಸೈನ್ ಹಾಕಿ ಕಾಳೇಗೌಡರನ್ನ ಅಧ್ಯಕ್ಷರು ಅಂತ ಇವ್ರು ಮಾಡ್ಕೊಂಡಿದ್ದಾರೆ. ಆದ್ರೆ ರಾಜ್ಯ ಸಂಘ ಕಾಳೇಗೌಡರನ್ನ ಅಧ್ಯಕ್ಷರಾಗಿ ಇನ್ನೂ ಕೂಡ ಅನುಮೋದನೆ ಕೊಟ್ಟಿಲ್ಲ. ಮತ್ತೊಂದು ಕಡೆ ರಾಜ್ಯ ಸಂಘ ಚೈತ್ರ ಮಂಜೇಗೌಡರನ್ನ ಅಧ್ಯಕ್ಷರು ಅಂತ ಹೇಳ್ಕೊಂಡಿದೆ. ಆದ್ರೆ ಜಿಲ್ಲಾ ಸಂಘದ ಮಟ್ಟಕ್ಕೆ ಅದನ್ನ ಕಮ್ಯುನಿಕೇಟ್ ಮಾಡಿಲ್ಲ. ಜಿಲ್ಲಾ ಸಂಘದ ಪದಾಧಿಕಾರಿಗಳು ರೆಸಲ್ಯೂಷನ್ ಅಲ್ಲಿ ಅದನ್ನ ಓಕೆ ಮಾಡ್ಕೊಂಡಿಲ್ಲ. ಹಾಗಾಗಿ ಸದ್ಯ ಜಿಲ್ಲಾಧ್ಯಕ್ಷರು ಯಾರು, ಇಲ್ಲಿ ಆಗಿರ್ತಕ್ಕಂಥ ಗೊಂದಲಗಳೇನು, ಇವೆಲ್ಲವನ್ನ ಚರ್ಚೆ ಮಾಡ್ಲಿಕ್ಕೆ ಇವತ್ತು ನನ್ನೊಟ್ಟಿಗಿದ್ದಾರೆ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ನನ್ನ ವಾಹಿನಿಯಲ್ಲಿ ಇವತ್ತಿದ್ದಾರೆ. ನನ್ನೊಟ್ಟಿಗೆ ಇವತ್ತು ಪ್ಯಾನಲ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೂಪಾ HR ಅವರು, ಇವರು ಜಿಲ್ಲಾ ಸಹ ಕಾರ್ಯದರ್ಶಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ವರದರಾಜು DM ಅಂತಕ್ಕಂಥವ್ರು, ಇವರು ಕೂಡ ಜಿಲ್ಲಾ ಸಹ ಕಾರ್ಯದರ್ಶಿ ಆಗಿದ್ದಾರೆ, ಅವ್ರದ್ದು ಕೂಡ ವೆಲ್ಕಮ್ ಮಾಡ್ತೀನಿ ಸರ್. ನಮಸ್ಕಾರ. KV ಕಾಳೇಗೌಡರು ಉಪಾಧ್ಯಕ್ಷರಾಗಿದ್ರು, ಸದ್ಯ ಅಧ್ಯಕ್ಷರಾಗಿದ್ದಾರೆ ಸಂಘದ ಪ್ರಕಾರ. ಸರ್ ನಿಮಗೂ ಕೂಡ ನಮಸ್ಕಾರ. ಸೋಮಣ್ಣಯ್ಯ ಅವರು ಜಿಲ್ಲಾ ಖಜಾಂಚಿ ಆಗಿದ್ದಾರೆ, ಅವರು ನನ್ನೊಟ್ಟಿಗೆ ಇವತ್ತು ಪಾಲ್ಗೊಳ್ತಾರೆ. ಸರ್ ನಮಸ್ಕಾರ, ಸ್ವಾಗತ.
ಸರ್ ನಾನು ಇಷ್ಟೊತ್ತರೆಗೂ ಇಡೀ ಸಂಘದಲ್ಲಿ ಏನಾಯ್ತು ಇಲ್ಲಿವರೆಗೂ ಅಂತ ಹೇಳ, ಇಫ್ ಐ ಆಮ್ ನಾಟ್ ರಾಂಗ್ ಕರೆಕ್ಟ್ ಆಗಿ ಹೇಳಿದ್ದೀನಿ ಅಂತ ನಾನು ಕಟ್ತೀನಿ. ಸೊ ಈಗ ಆಗಿರ್ತಕ್ಕಂಥ ಅಸಲಿ ಗೊಂದಲ ಏನು ಸರ್? ಚೈತ್ರ ಮಂಜೇಗೌಡರು ಯಾರು? ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಹಾಸನ. ನಾವು ಜಿಲ್ಲೆಯಲ್ಲಿ ಏನು 9 ಜನ ಪದಾಧಿಕಾರಿಗಳಿದ್ದಾವೆ ಮತ್ತು 8 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಕಾರ್ಯದರ್ಶಿಗಳು ಯಾವುದೇ ಸಂದರ್ಭದಲ್ಲಿ ಕಾರಣಾಂತರದಿಂದ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಮನವಿಯನ್ನು ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘ ಕುಳಿತು ತೀರ್ಮಾನ ಮಾಡಿ ಮಾಹಿತಿಯನ್ನು ಬೆಂಗಳೂರು ಸಂಘಕ್ಕೆ ಅವ್ರನ್ನ ನಾವು ರವಾನೆ ಮಾಡ್ತಾಯಿದ್ವಿ. ಇದು 2020-25 ಸಾಲಿನ ಒಂದು ಚುನಾವಣೆ ಆಗಿದ್ದು, ಆ ಚುನಾವಣೆ ನಡೀತಿದ್ದ ಸಂದರ್ಭದಲ್ಲಿ ಮೊದಲನೇ ಅವಧಿಗೆ ರಾಜಶೇಖರ್ ಅವರು ಅಧ್ಯಕ್ಷರಾದರು. ಅಧ್ಯಕ್ಷರಾದಾಗ ಆ ಹುದ್ದೆಯನ್ನು ತೆರವು ಕೊಟ್ಟಾಗ, ರಾಜೀನಾಮೆ ಕೊಟ್ಟಾಗ ಅಂಗೀಕಾರ ಮಾಡಲಿಕ್ಕೆ ರಾಜ್ಯಕ್ಕೆ ಕಳಿಸಿದ್ದು. ರಾಜ್ಯದವರು ಅಂಗೀಕಾರ ಮಾಡಿ ಜಿಲ್ಲೆಗೆ ಒಂದು ಸಮಯವನ್ನು ಕೊಟ್ಟು 8 ತಾಲೂಕಿನ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಜಿಲ್ಲಾ ಬಾಡಿಗೆ ನಾವು ರಾಜ್ಯದಿಂದ ನಿಮ್ಮನ್ನು ಒಬ್ಬರನ್ನ ವೀಕ್ಷಣೆಗೆ ಬರ್ತೀವಿ, ಇಲ್ಲ ನಾವು 3 ಜನ 4 ಜನ ಬರ್ತೀವಿ, ಬಂದಾಗ ಇಲ್ಲಿ ಬಹುಮತ ಯಾರಿಗಿರುತ್ತೆ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡತಕ್ಕಂಥ ಒಂದು ಸಂಘದ ಬೈಲಾ ನೇಮ ಪ್ರಕಾರ 10 ಪ್ರಕಾರ ಹಿಂದಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ವಿಷಯ ಅದಾಗಿತ್ತು. ಅದೇ ರೀತಿ ದಿನಾಂಕ 5/3/2025 ಸನ್ಮಾನ್ಯ ಶ್ರೀಯುತ ಅಣ್ಣಪ್ಪನವರು ಅವರ ವೈಯಕ್ತಿಕ ಕಾರಣದಿಂದ ರಾಜೀನಾಮೆಯನ್ನು ಇಡೀ ಸಂಘದ ಏನು 23 ಜನ ಸದಸ್ಯರು ನಾವೆಲ್ಲ ಏನಿದ್ದು ಜಿಲ್ಲೆ ಮತ್ತು ತಾಲೂಕು ಕಮಿಟಿ ಅವರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟರು. ನಡವಳಿ ಮತ್ತು ಆ ಒಂದು ಲೆಟರ್ನಲ್ಲಿ ರಾಜ್ಯಕ್ಕೆ ಒತ್ತಾಗ್ತು. ಪತ್ರದ ವ್ಯವಹಾರ ಮುಖಾಂತರ ಅವ್ರಿಗೆ ಕೇಳಿದ ಬರ್ತಾ ಇದ್ದೀವಿ ಅಂತ, ಇಲ್ಲ ಲೆಟರ್ನ ಅಂಚೆ ಕಚೇರಿ ಮುಖಾಂತರ ಕಳಿಸಿ ನಾವು ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ರಾಜ್ಯದವರು ನಮಗೆ ಕರೆ ಮೂಲಕ ಕಳಿಸಿದರು. ರಾಜ್ಯ ನಮ್ಮ ಜಿಲ್ಲಾ ಕಾರ್ಯದರ್ಶಿ ನಾವೇನು ಒಳಗೊಂಡಂತ ಅವರು ನಮಗೆ ಅವ್ರಿಗೆ ಕರೆ ಮಾಡಿದಾಗ, ಹಾಗೆಯೇ 5ನೇ ತಾರೀಕು ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿ ತದನಂತರ ಯಾವ ದಿನ ಬರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 10ನೇ ತಾರೀಕು 3ನೇ ತಿಂಗಳು 2025 ಕೆಲವು ಕಡೆ ಮೆಸೇಜ್ಗಳು ಬರ್ತಾ ಶುರುವಾದವು. ನಾವೊಬ್ಬರು ಅಧ್ಯಕ್ಷರು ಅಂತಕ್ಕಂಥ ಮಾತು ಎಲ್ಲ ಶಿಕ್ಷಕರ ಒಂದು ವಾಟ್ಸಪ್ ಇರ್ಬೋದು, ಬೇರೆ ಬೇರೆಲ್ಲೂ ಅದು ಸಮಸ್ಯೆ ಎಲ್ಲರಿಗೂ ಒಂಥರ ಗೊಂದಲ ಆಯಿತು. ತದನಂತರ ಯಾಕೆ ಆಗ್ತಾ ಇದೆ, ನಾವು ರಾಜ್ಯಕ್ಕೆ 5ನೇ ತಾರೀಕು ಪತ್ರವನ್ನು ವ್ಯವಹಾರ ಮಾಡಿದ್ದೀವಿ, ಅವ್ರು ಇನ್ನೂ ಆಗಿ ಬಂದಿಲ್ಲ, ಏನು ಕಾರಣ ಅಂತಕ್ಕಂಥ ಮಾತನ್ನು ನಾವೆಲ್ಲ ಸಂಘದ ಪದಾಧಿಕಾರಿ ಹೇಳಿದಾಗ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಅವ್ರು ಕರೆ ಮಾಡಿ ನಮ್ಮನ್ನೆಲ್ಲರೂ ಏನು 23 ಜನನ ಕರೆ ಕೊಟ್ಟು ಕರೆಸಿಸಿದ್ರು. ಕರೆಸಿದಾಗ ಆ ದಿನ 11/3/2025 ಬೇರೆ ಕಡೆಯೆಲ್ಲ ನಾವು ಅಧ್ಯಕ್ಷರು ಆಗಿರ್ತಕ್ಕಂಥ ಮಾತುಗಳು ಬೇರೆ ಬರ್ತಾ ಇದ್ದಾಗ ನಾವು ಜಿಲ್ಲೆ ಏನು 23 ಜನ ಇರ್ತಕ್ಕಂಥರೆಲ್ಲರಲ್ಲಿ ಒಂದು 18 ಜನ ನಾವೆಲ್ಲ ಸೇರ್ಕೊಂಡಾಗ ಕೇಳೋ ಕಾರಣದ ಬಂದಿದ್ರು, ಬರ್ತಕ್ಕಂಥ ವ್ಯವಸ್ಥೆ ಬರಲಿದ್ದಾರೆ. ಆವಾಗ ಈ ಥರ ಬಂದಿದೆ, ರಾಜ್ಯದವ್ರು ಬಂದು ಆಯ್ಕೆ ಮಾಡಬೇಕಾಯಿತು, ರಾಜ್ಯದವರು ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಆಯ್ಕೆ ಮಾಡಿದರೆ ಏನಿದೆ ಇದು ಮಾನದಂಡ ಅಂತಕ್ಕಂಥ ಮಾತನ್ನು ಸೇರಿದಾಗ ನಾವೆಲ್ಲರೂ ಕುಳಿತುಕೊಂಡು 10 ಪ್ರಕಾರ ಸಂಘದ ಬೈಲಾ ನೇಮ ಪ್ರಕಾರ ಅವರೇ ಬಂದು 5ನೇ ತಾರೀಕು ಬಂದು ಆಯ್ಕೆ ಮಾಡಬೇಕಾಯಿತು, ಇಲ್ಲ ಒಂದು 15 ದಿವಸ ಕೊಡ್ಬೋದಾಯಿತು, ಟೈಮ್ ಯಾವತ್ತಾರು ಕೊಡ್ಬೋದಾಯ್ತು ಅಂತಲ್ಲ. ಅವರಿಗೆ 10ನೇ ತಾರೀಕು ಒಬ್ಬರು ಅಧ್ಯಕ್ಷರು ಅಂತಕ್ಕಂಥ ಬೇರೆ ಮಾಹಿತಿ ಬಂದಾಗ ನಾವು 11ನೇ ತಾರೀಕು ಅದನ್ನು ಕಳ್ಸಕ್ಕಂಥದ್ದು ಜಿಲ್ಲಾ ಸಂಘದಲ್ಲಿ ತೀರ್ಮಾನ ಮಾಡಿ 11ನೇ ತಾರೀಕಲ್ಲಿ ಜಿಲ್ಲಾ ಉಪಾಧ್ಯಕ್ಷಕ್ಕಂಥ ಶ್ರೀಯುತ KV ಕಾಳಗೌಡನ ಅಧ್ಯಕ್ಷರು ಅಂತೇಳಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ಇಡೀ ತಾಲೂಕು ಸಂಘ ಮತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗ ಸರ್, ಈಗ ನಿಮ್ಮ ರಾಜ್ಯ ಸಂಘ ಮತ್ತೊಬ್ಬರನ್ನ ಅಧ್ಯಕ್ಷರು ಅಂತ ಘೋಷಣೆ ಮಾಡುತ್ತೆ, ಸರಿ ಸರ್, ಅದು ಅಧಿಕೃತವಾಗಿ ನಿಮ್ಮ ಸಂಘಕ್ಕೆ ಕೋಆರ್ಡಿನೇಟ್ ಮಾಡ್ತಾರ ಅವರು? ಇಲ್ಲ ಸರ್, ನಮ್ಮ ಅಧಿಕೃತವಾಗಿ ನಮ್ಮ ಸಂಘ ಕೊಟ್ಟಿಲ್ಲ. ಆ ಪತ್ರ ಪ್ರಕಾರ ಹೋದ್ರೆ DDPIಗೆ ಮತ್ತು ಬೇರೆಯವರಿಗೆ ಅವ್ರಿಗೊಂದು ಲೆಟರ್ನ ಕಳಿಸಿರ್ತಕ್ಕಂಥದ್ದು ವಿಷಯ ಇದೆ. ನಮ್ಮಲ್ಲಿ ಸರ್ ನಮ್ಮ ಸಂಘದ ಬೈಲಾ ಪ್ರಕಾರ 10 ಪ್ರಕಾರ ಜಿಲ್ಲಾ ಬಾಡಿ ಮತ್ತು ತಾಲೂಕು ಬಾಡಿ ಅಧ್ಯಕ್ಷ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಲಿಕ್ಕೆ ಬೈಲಾ ಪ್ರಕಾರ 10 ಪ್ರಕಾರ ಇಲ್ಲಿರ್ತಕ್ಕಂಥ ಏನು ಕಾರ್ಯಕಾರಿ ಮಂಡಳಿ ಇದೆ,
ಜಿಲ್ಲೆ ಮತ್ತು ತಾಲೂಕು ಮಾತ್ರ ಆಯ್ಕೆ ಮಾಡಲಿಕ್ಕೆ ಅನುಮತಿ ಇದೆ. ರಾಜ್ಯದವರು ಬಂದು ಆಯ್ಕೆ ಮಾಡಿ ಅನುಮೋದನೆ ಕೊಡ್ತಕ್ಕಂಥ ಹಿಂದಿನಿಂದ ಬಂದಿರತಕ್ಕಂಥದ್ದು ನಮ್ಮ ಬಯಲದಲ್ಲಿರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈಗ 10 ಏನ್ ಹೇಳುತ್ತೆ ಓದಿ ಸರ್. ಸರ್ 10 ಜಿಲ್ಲಾ ಸಂಘದ ಪದಾಧಿಕಾರಿಗಳ ಹುದ್ದೆಗಳು ಕಾರಣಾಂತರದಿಂದ ಖಾಲಿಯಾದರೆ ಅವುಗಳನ್ನು ಉಳಿದ ಅವಧಿಗಾಗಿ ಭರ್ತಿ ಮಾಡುವ ಅಧಿಕಾರ ಜಿಲ್ಲಾ ಕಾರ್ಯಕಾರಿ ಸಮಿತಿಗೆ ಇರುತ್ತದೆ. ಇದು ಸರ್ ಬೈಲ. ಈಗ ರಾಜ್ಯ ಸಂಘದವರು ಮತ್ತೊಬ್ಬರನ್ನ ಅಧ್ಯಕ್ಷರು ಅಂತ ಘೋಷಣೆ ಮಾಡ್ತಾರೆ, ಚೈತ್ರ ಮಂಜೇಗೌಡರು. ಸರಿ, ಯಾವ ಆಧಾರದ ಮೇಲೆ ಘೋಷಣೆ ಮಾಡ್ತಾರೆ ಸರ್ ಅವರು? ನಮ್ಮಲ್ಲಿ ನಿಮ್ಮಲ್ಲಿ ಕೇಳ್ತಕ್ಕಂಥ ಒಂದು ನ್ಯಾಯ ನಮ್ಮಲ್ಲಿ ನಿಮಗೆ ಬಂದಿದ್ದೀವಿ ಅಂದ್ರೆ ಸರ್, ಈಗ ಇಲ್ಲಿರ್ತಕ್ಕಂಥ ಕ್ರಮ ಸಂಖ್ಯೆ 1ರಿಂದ ಹಿಡಿದು ಈ ಬೈಲ ಪ್ರಕಾರ 44D ವರೆಗೂ ನಾವೇ ತಯಾರು ಮಾಡ್ತಕ್ಕಂಥ ಬೈಲವನ್ನು ನಮ್ಮ ಸಂಘದನೇ ರಾಜ್ಯ ಸಂಘ ಮಾಡ್ತಕ್ಕಂಥ ಬೈಲದಲ್ಲಿ ಅಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಗಳ ಅನುಗುಣವಾಗಿ ಈಗ ನಮ್ಮಲ್ಲಿ 10A ಇದೆ ಅಲ್ಲ, 10O ಇದೆ. 10O ಏನು ಹೇಳುತ್ತೆ ಹಾಗೆಯೇ ರಾಜ್ಯದವರಲ್ಲಿ ಲೆಟರ್ ಕೊಟ್ಟಿದಾರಲ್ಲ ಯಾವುದೇ ಒಂದು ಸಂಖ್ಯೆಯನ್ನು ಕಾಣ್ತಾ ಇದ್ದಾರೆ. ಈಗ ನಿಮ್ಮ ರಾಜ್ಯದವರು ಆಯ್ಕೆ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಸರ್, ಏನ್ ಹೇಳ್ತಾರೆ ಕೆಳಗಡೆ, ಸಂಘದ ಅಧ್ಯಕ್ಷನಾಗಿ ಮುಂದಿನ ಆದೇಶದವರೆಗೆ ಇವ್ರನ್ನ ನೇಮಿಸಿದೀವಿ, ಸಂಘದ ಬೈಲ ನಿಯಮಗಳು ಹಾಗೂ ರಾಜ್ಯ ಸಂಘದ ನಿರ್ದೇಶನದಂತೆ ಕಾರ್ಯನಿರ್ವಹಿಸಲು ಸೂಚಿಸಿದೆ. ಈಗ 44 ಏನು ಖಂಡಿಕೆಗಳನ್ನ ಹಾಕಿದ್ರಲ್ಲ ಸರ್, ಅದು 44D ವರೆಗೂ ಯಾವುದೇ ಅದರ ಸಂಖ್ಯೆಗಳನ್ನು ಕಾಣಿಸಿಲ್ಲ. ಈಗ ನಿಮ್ಮ ರಾಜ್ಯ ಸಂಘ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಲಿಲ್ವಾ ಸರ್? ನೀವು ಮಾತಾಡಿ ವರದಾಜ್ ಸರ್. ಸರ್, ರಾಜ್ಯ ಸಂಘ ಜೊತೆ ನಾವು ಇವತ್ತೇನು ಅಣ್ಣಪ್ಪನವರು ರಾಜೀನಾಮೆ ಕೊಟ್ಟ ತದನಂತರದಲ್ಲಿ ನಾವು ಎಲ್ಲ ಒಂದು ಜಿಲ್ಲಾ ಕಾರ್ಯಕ್ರಮ ಮಂಡಳಿ ಏನಿದೆ ಒಂದು ಸಭೆಯನ್ನು ಮಾಡಿ ಒಂದು ನಡಾವಳಿಯನ್ನು ಬರೆದು ಇಂಥವರು ಅಣ್ಣಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ, ಆ ಜಾಗಕ್ಕೆ ನೀವು ಹೊಸ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಆ ರಾಜೀನಾಮೆಯನ್ನು ಅಂಗೀಕರಿಸಲಿಕ್ಕೆ ನಾವು ರಾಜ್ಯಕ್ಕೆ ಕಳಿಸಿದ್ವಿ. ತದನಂತರದಲ್ಲಿ ನಾವು ಅದು ಏನಾಯಿತು ಸರ್, ಅಂಗೀಕಾರ ಆಯ್ತಾ ರಾಜೀನಾಮೆ ಅಂತ ಕೇಳಿದಾಗ 2-3 ಸಲ ಫೋನ್ ಮಾಡಿದೆ ನಾನೇ. ಆಮೇಲೆ ನುಗ್ಲಿಯವರು, ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಾನು ಊರಲ್ಲಿದ್ದೀನಿ ಇನ್ನೂ ನೋಡಿಲ್ಲ, ಬರ್ತೀನಿ ನೋಡ್ತೀನಿ ಅಂದರು. ಆಮೇಲೆ ರಾಜ್ಯಾಧ್ಯಕ್ಷರಾದಂಥ ನಾಗೇಶ್ ಅಣ್ಣವ್ರಿಗೂ ಮಾತಾಡಿದ್ವಿ, ಅವರು ಅದೇ ಮಾತಾಡಿದರು, ನೋಡಪ್ಪ ನುಗ್ಲಿಯವರು ಊರಿಗೆ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ನಾವು ಚರ್ಚೆ ಮಾಡಿ ಮಾತಾಡ್ತೀವಿ ಅಂದರು. ತದನಂತರದಲ್ಲಿ ಏನು 10ನೇ ತಾರೀಕು ಹೊಸಬ್ರನ್ನ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಅಂದಾಗ ಇದು ಮೊಬೈಲ್ ಇದು ವಾಟ್ಸಪ್ಗಳಲ್ಲಿ ಗೊಂದಲಗಳು ಶುರುವಾದವು. ತದನಂತರದಲ್ಲಿ ನಾನು ನುಗ್ಲಿಯವರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತಾಡಿದೆ. ಅವರು ಕಣಪ್ಪ ನಾನು ಇದು ಅಧ್ಯಕ್ಷನಾಗಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದರು. ಅಲ್ಲ ಸರ್, ಯಾವ ಮಾನದಂಡದಲ್ಲಿ ನೀವು ಅವರು ಜಿಲ್ಲೆಯಲ್ಲಿ ಯಾವುದೇ ಪದಾಧಿಕಾರಿ ಅಲ್ಲ ಅಥವಾ ತಾಲೂಕು ಸಂಘದಲ್ಲಿ ಇಲ್ಲ ಅಧ್ಯಕ್ಷ ಅಥವಾ ಕಾರ್ಯದರ್ಶಿ ಅಲ್ಲ, ಯಾವ ಮಾನದಂಡ ಉಪಯೋಗಿಸಿ ನೀವು ಅಧ್ಯಕ್ಷರನ್ನು ಮಾಡಿದ್ರಿ? ನೀವು ಏನೇ ಮಾಡೋದಾದ್ರೂ ನಮ್ಮ ಜಿಲ್ಲೆಗೆ ಒಬ್ಬ ನಿಮ್ಮಲ್ಲಿ ಯಾರನ್ನಾರು ಕಳಿಸಿ ಜಿಲ್ಲಾ ಬಾಡಿಯನ್ನು ಕರೆದು ಯಾರನ್ನ ಅಧ್ಯಕ್ಷರು ಮಾಡ್ಬೋದು ಅಂತೇಳಿ ತಾವು ಯಾರು ಆಗಲಿ ನಿಮ್ಮ ಮುಖೇನ ನಮ್ಮ ಬಾಡಿಯನ್ನು ಕರೆದು ಒಬ್ಬರನ್ನ ಅಧ್ಯಕ್ಷನಾಗಿ ನೀವು ಮಾಡ್ಬೋದಿತ್ತಲ್ಲ, ಯಾಕೆ ಈ ಥರ ಮಾಡಿದಿರಿ? ಈ ಥರ ಈ ಹಾಸನ ಜಿಲ್ಲೆಯಲ್ಲಿ ತುಂಬ ಗೊಂದಲ ಶುರುವಾಗಿದೆ. ನೀವು ಕೇಳಿದ್ರೆ ಹೇಳ್ತೀರಿ ನಾನು ಮಂಡ್ಯದಲ್ಲಿ ರಾಜ್ಯ ಸರ್ಕಾರ ನೌಕರ ಸಂಘದ ಸ್ಪೋರ್ಟ್ಸಲ್ಲಿದ್ದೀನಿ ಅಂತೀರಾ. ಇಲ್ಲಿ ನೋಡಿದರೆ ಇವರು ಪ್ರಧಾನ ಕಾರ್ಯದರ್ಶಿಗಳು ನಾನು ಇಲ್ಲಿ ಬೆಂಗಳೂರಲ್ಲಿದ್ದೀನಿ ಅಂತಾರೆ. ನೀವು ಅಲ್ಲಿಗೆ ಆಫೀಸ್ಗೆ ಹೋಗಿಲ್ವಲ್ಲ ಸರ್, ನೀವು ಹೆಂಗೆ ಅಪ್ರೂವಲ್ ಮಾಡಿ ಕಳಿಸಿದ್ರಿ ಅಂದರೆ, ಅಲ್ಲಪ್ಪ ನಾನು ಎಲ್ಲೇ ಇದ್ದರೂ ನನ್ನ ಸೈನ ಎಲ್ಲಿ ಬೇಕಾದ್ರೂ ಹಾಕ್ಬೋದು, ನಾನು ಮಾಡಿಸಿ ಕಳಿಸಿದ್ದೀನಿ ಅಂತ ಅಂತಾರೆ. ಯಾವ ಮಾನದಂಡ ಸರ್ ಅಂತ ಕೇಳಿದಾಗ ಇಲ್ಲ ನಾನು ಅಧ್ಯಕ್ಷ ಮಾಡಾಯ್ತೆ ಅಂತ ಹೇಳಿದರು. ಆಮೇಲೆ ನಾವು ಪರ್ಯಾಯವಾಗಿ ಮಾರನೇ ದಿವಸ, ಏಕೆಂದರೆ ನಮ್ಮದು ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಇದೆ, ಅವರೆಲ್ಲರನ್ನೂ ಕರೆದು ಒಂದು ತೀರ್ಮಾನವನ್ನು ತಗೊಳ್ಳೋಣ ಅಂತ ನಾವು ನಮ್ಮ ಕಾರ್ಯದರ್ಶಿಯವ್ರಿಗೆ ಫೋನ್ ಮಾಡಿ, ಅವರು ಎಲ್ಲರೂ ಫೋನ್ ಮಾಡಿದರು. ಆಮೇಲೆ ತದನಂತರದಲ್ಲಿ ನಾವು ಎಲ್ಲರೂ ಫೋನ್ ಮಾಡಿ ಎಲ್ಲರಲ್ಲೂ ಅದೇ ಗೊಂದಲ ಆಯಿತು. ಇಡೀ ಜಿಲ್ಲೆಯಲ್ಲಿ ಯಾವತ್ತೂ ಈ ಹಾಸನ ಜಿಲ್ಲೆಯಲ್ಲಿ ಈ ಥರ ಆಗಿರಲಿಲ್ಲ. ಇವತ್ತು ಈ ಜಿಲ್ಲೆ ಪ್ರಧಾನಮಂತ್ರಿಯನ್ನು ಕೊಟ್ಟ ಜಿಲ್ಲೆ, ನಾವು ಒಂದು ಬದ್ಧತೆ ಸ್ಪಷ್ಟತೆ ಕೆಲಸವನ್ನು ನಾವು ಮಾಡಬೇಕು, ನಾವೆಲ್ಲ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಕರೆದು ನಾವು ಮಾತಾಡಿದಾಗ ನಮ್ಮಲ್ಲಿ ಪದಾಧಿಕಾರಿಗಳು ಎಲ್ಲರಲ್ಲೂ ಅದೇ ಗೊಂದಲ. ಇಲ್ಲ, ನಾವೆಲ್ಲ ಜಿಲ್ಲಾ ಬಾಡಿ ಇದ್ದೀವಿ, ನಮಗೆ ಜಿಲ್ಲಾ ಅಧ್ಯಕ್ಷರು ಮಾಡುವಂತಹ ಪರಮಾಧಿಕಾರ ನಮ್ಮ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿದೆ, ನಾವೊಂದು ತೀರ್ಮಾನ ತಗೊಂಡು ಕಾಳೇಗೌಡನ ಅಧ್ಯಕ್ಷನನ್ನಾಗಿ ಮಾಡೋಣ ಅಂತ ಹೇಳಿ ಒಕ್ಕರಲ್ಲಿ ತೀರ್ಮಾನ ತಗೊಂಡು ನಾವು ಅಧ್ಯಕ್ಷರನ್ನು ಮಾಡಿ, ನಾವು ಏನು ಬಯಲಾ ಅನ್ವಯ ಇವತ್ತು ಏನು ನಾವು
ಅಧ್ಯಕ್ಷನ ಮಾಡಿ ಈ ಏನು ನಡವಳಿಯನ್ನು ಮಾಡಿ ನಾವು ರಾಜ್ಯಕ್ಕೆ ಒತ್ತಾಕಿದ್ದೀವಿ. ಅವರು ಇನ್ನೂ ನಮಗೆ ಯಾವುದೇ ಉತ್ತರವನ್ನು ಕೊಟ್ಟಿಲ್ಲ. ಅಂದ್ರೆ ಸರ್, ಇಲ್ಲಿ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘದ ನಡುವಿನ ಸಮನ್ವಯ ಕೊರತೆ ಇದಕ್ಕೆ ಕಾರಣ ಆಗಿದೆ ಅಂತ. ಸಮನ್ವಯ ಕೊರತೆ ಇಲ್ಲ ಸರ್, ಸಮನ್ವಯ ಕೊರತೆ ಇಲ್ಲ. ಸಮನ್ವಯ ಕೊರತೆ ಇಲ್ಲ ಅಂದ್ರೆ ನೀವು ರಾಜ್ಯ ಸಂಘದಲ್ಲಿ ಅವ್ರು ಬರ್ಬೇಕಾಗಿತ್ತು, ಇಲ್ಲ ನೀವು ಅವ್ರ ಹೇಳೋದು ನೀವು ಕೇಳ್ಬೇಕಾಗಿತ್ತು, ಇಲ್ಲ ನೀವ್ ಹೇಳೋದು ಅವ್ರು ಕೇಳ್ಬೇಕಾಗಿತ್ತು. ನಿಮ್ದು ಅವ್ರು ಕೇಳ್ತಾ ಇಲ್ಲ, ಅವ್ರು ನಿಮ್ದು ಕೇಳ್ತಾ ಇಲ್ಲ. ಈಗ ರೂಪ ಮೇಡಮ್, ಈಗ ಒಂದ್ ವೇಳೆ ರಾಜ್ಯ ಸಂಘದವರೇ ಯಾರ್ಯಾರು ಬೇಕು ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಾದ್ರೆ ನೀವೆಲ್ಲ ಚುನಾವಣೆಗೆ ನಿಂತ್ಕೊಂಡು ಯಾಕೆ ಪದಾಧಿಕಾರಿಗಳಾಗಬೇಕು, ಯಾಕೆ ಇಷ್ಟು ಕಷ್ಟಪಡ್ಬೇಕು? ಯಾವುದೇ ಒಂದು ಸಂಘ ಸಂಸ್ಥೆ ಅಂದಾಗ ಅದರಲ್ಲಿ ಬೈಲಾ ಅನ್ನೋದು ಒಂದು ಪ್ರಮುಖ ಗ್ರಂಥ ತರ ವರ್ಕ್ ಆಗುತ್ತೆ ಸರ್. ನಾವು ಯಾವುದೇ ಒಂದು ವ್ಯವಸ್ಥೆಗಳನ್ನ ಮುಂದುವರಿಸಬೇಕಾದ್ರೆ ಅಥವಾ ಯಾವುದೇ ಒಂದು ನಿಯಮಗಳನ್ನ ತಗೋಬೇಕಾದ್ರೆ ಅಥವಾ ಏನೇ ಮಾರ್ಪಾಡು ಮಾಡ್ಬೇಕಾದ್ರೂ ಆ ಬೈಲಾ ಪ್ರಕಾರನೇ ನಾವು ಆ ಕೆಲಸಗಳನ್ನ ಮಾಡ್ತೀವಿ. ಸೊ ಈ ಬೈಲಾದಲ್ಲಿನೇ ಇಲ್ಲ ಅನ್ನೋ ಒಂದು ನಿಯಮವನ್ನ ರಾಜ್ಯ ಸಂಘ ಏಕಾಏಕಿ ನಮ್ಮ ಮುಂದೆ ತಂದಿರೋದು ಇಡೀ ಜಿಲ್ಲಾದ್ಯಂತ ಗೊಂದಲವನ್ನ ಸೃಷ್ಟಿ ಮಾಡಿದೆ. ಇವತ್ತು ಹೇಗಾಗಿದೆ ಅಂದ್ರೆ, ನಾವು ಚುನಾವಣೆಯಲ್ಲಿ ನಿಂತು ಆಯ್ಕೆ ಆಗಿ ಇವತ್ತು ನಮಗೆ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡುವ ಅಧಿಕಾರ ಇದ್ದಾಗಿಯೂ ಕೂಡ ಇಡೀ ಜಿಲ್ಲೆಯ ಮುಂದೆ ನಾವು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀವಿ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್ ಅಲ್ಲಿ ನಮ್ಮ ವಿರುದ್ಧ ಮೆಸೇಜ್ಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮನ್ನೇ ನಿಜವಾದ ನಾಯಕರನ್ನೇ ಖಳನಾಯಕರನ್ನಾಗಿ ಸೃಷ್ಟಿಸುವಂತಹ ಈ ಒಂದು ಪತ್ರ, ಈ ಒಂದು ಗೊಂದಲ, ಈ ಒಂದು ತೀರ್ಮಾನ ನಮಗೆ ಅತ್ಯಂತ ಅಸಮಾಧಾನವನ್ನು ಮೂಡಿಸಿದೆ. ಅದಷ್ಟೇ ಅಲ್ಲ ಸರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅನ್ನೋದೇನಿದೆ ಈಗಾಗಲೇ ಸಾವಿರಾರು ಸಮಸ್ಯೆಗಳ ಸಾಗರದಲ್ಲಿ ಬಿದ್ದು ತೇಲಾಡ್ತಿದೆ. ಮಾಡೋದಕ್ಕೆ ಬಗೆಹರಿಸೋದಕ್ಕೆ ಸಮಸ್ಯೆಗಳ ಜಾಸ್ತಿ ಇರೋದೇ ನಮ್ಮ ಇದರಲ್ಲಿ. ಅಂಥದ್ರಲ್ಲಿ ಇದ್ರ ಮಧ್ಯದಲ್ಲಿ ಇನ್ನೂ ಒಂದು ಗೊಂದಲವನ್ನ ಸೃಷ್ಟಿ ಮಾಡುವಂತಹ ಅನಿವಾರ್ಯತೆ ಏನಿತ್ತು? ಅದ್ರ ಜೊತೆಗೆ ಇವತ್ತು ರಾಜ್ಯ ಸಂಘ ಏನಿದೆ, ತಾಲೂಕಲ್ಲಾಗಿರ್ಲಿ ಜಿಲ್ಲೆಯಲ್ಲಾಗಿರ್ಲಿ ಎಲ್ಲೇ ಆಗಿರ್ಲಿ, ಒಂದು ಏನಾದ್ರು ಗೊಂದಲ ಬಂದ್ರೆ, ದ್ವಂದ್ವ ಬಂದ್ರೆ ಅದನ್ನ ನಿವಾರಣೆ ಮಾಡಬೇಕಾಗಿರೋಂತಹ ಮಹತ್ತರವಾದಂತಹ ಜವಾಬ್ದಾರಿ, ಕರ್ತವ್ಯ ಘನ ರಾಜ್ಯ ಸಂಘಕ್ಕೆ ಇದೆ ಹೊರತು ಅದನ್ನ ಸೃಷ್ಟಿ ಮಾಡುವಂತಹ ಅಧಿಕಾರ ಅಥವಾ ಅದನ್ನ ಸೃಷ್ಟಿ ಮಾಡಿ ಅದಕ್ಕೆ ನೀರೆಳೆಯುವಂತಹ ಒಂದು ಏನು ಸಂಗತಿ ಅವ್ರಿಗೆ ಇಲ್ಲ. ನಮ್ಗೆ ಹೆಮ್ಮೆ ಇದೆ, ನಮ್ಮ ಸಂಘ ನಮ್ಮ ಹೆಮ್ಮೆ, ನಾವು ಅದ್ರ ಪ್ರಕಾರನೇ ಬಂದಿದ್ದೀವಿ. ಈ 5 ವರ್ಷದಲ್ಲಿ ರಾಜಶೇಖರಪ್ಪ ಸರ್ ಅವರು ರಿಸೈನ್ ಮಾಡಿದಾಗ್ಲೂ ಕೂಡ ನಾವು ಏನ್ ಬೈಲಾ ಪ್ರಕಾರ ಇತ್ತು ಅದೇ ರೀತಿ ನಾವು ಮುಂದುವರೆದ್ವಿ. ಅದಾದ್ಮೇಲೆ ಅಣ್ಣಪ್ಪ ಸರ್ ಮಾಡಿದಾಗ್ಲೂ ಕೂಡ ನಾವು ಅದೇ ಪ್ರಕಾರನೇ ಮುಂದುವರೆದ್ವಿ. ಈ ನಡುವಿನ ಪ್ರಕ್ರಿಯೆಯಲ್ಲಿ ಇನ್ನೊಬ್ಬರನ್ನ ತಗೊಂಬಂದು ಮುಂದೆ ಬಿಟ್ಟಿರೋದು. ಇನ್ನೂ ಒಂದೇ ಹೇಳಬೇಕು, ಯಾಕಂದ್ರೆ ನಮ್ಗೆ ತುಂಬಾ ಜನ ಕೇಳ್ತಾ ಇದ್ರು, ನೀವು ಒಬ್ರು ಮಹಿಳೆಯರಾಗಿ ಇನ್ನೊಬ್ರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ನೀವ್ ಯಾಕೆ ಅಸಮಾಧಾನ? ನಮ್ಗೆ ಅವರು ಮಹಿಳೆಯರು ಅನ್ನೋ ಕಾರಣಕ್ಕೆ ನಮ್ಗೆ ಅಸಮಾಧಾನ ಇಲ್ಲ, ಅಥವಾ ಅವರು ಅನ್ನೋ ಕಾರಣಕ್ಕೂ ನಮ್ಗೆ ಅಸಮಾಧಾನ ಇಲ್ಲ. ವೈಯಕ್ತಿಕವಾಗಿ ನಮ್ಮ ಮಧ್ಯ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ, ಅಸಮಾಧಾನ ಕೂಡ ಇಲ್ಲ. ಆದರೆ ಅವರು ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಕಾರ್ಯಕಾರಿಣಿ ಮೂಲಕ ಆಯ್ಕೆ ಆಗಿದ್ರೆ ನಾವು ನಿಂತು ಗಾರ್ಲೆನ್ ಮಾಡ್ತಾ ಇದ್ವಿ, ನಾವು ಕೂಡ ಅವರಿಗೆ ಗೌರವವನ್ನು ಕೊಡ್ತಾ ಇದ್ವಿ. ಇಲ್ಲಿರೋರು ಯಾರು ಕೂಡ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇರಲಿಲ್ಲ. ಆದ್ರೆ ಇದನ್ನ ಹೊರತುಪಡಿಸಿ ಅನ್ಯ ದಾರಿಯ ಮೂಲಕ ನೀನು ಬಂದಾಗ ನಾವು ಕೂಡ ಪ್ರಶ್ನೆ ಮಾಡ್ಲೇಬೇಕಾಗುತ್ತೆ. ನಾವು ಒಂದು ಒಗ್ಗಟ್ಟಲ್ಲಿದ್ದೀವಿ, ಆದ್ರೆ ರಾಜ್ಯ ಸಂಘ ನಮ್ಮ ಇಡೀ ಒಗ್ಗಟ್ಟನ್ನ ಇವತ್ತು ಪ್ರಶ್ನೆ ಮಾಡಿದೆ. ನಾವಿಷ್ಟು ಜನ ಒಂದು ಕಡೆ ಇದ್ದಾಗ ಇಡೀ ರಾಜ್ಯ ಸಂಘದ ಒಂದು ನಿರ್ಧಾರ ನಮ್ಮ ಅಪೋಸಿಟ್ ಅಲ್ಲಿ ನಿಂತಾಗ ನಾವು ಪ್ರಶ್ನೆ ಮಾಡ್ಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೀವಿ ಅನ್ನೋದಂತೂ ಮಾತ್ರ ನಾನು ಹೇಳಬಲ್ಲೆ ಸರ್. ಈಗ ವರದರಾಜ್ ಸರ್, ಏನಾಗುತ್ತೆ, ಈಗ ನೀವು ಕೂಡ ಶಿಕ್ಷಕರಿದ್ದೀರಿ. ಈ ಸ್ಕೂಲಲ್ಲಿ ಏನಾದ್ರು ಟೀಚರ್ ಇಂದ ತಪ್ಪಾದಾಗ ಹೆಡ್ ಮಾಸ್ಟರ್ ತಕ್ಕೋಯ್ತಾರೆ. ಈಗ ಹೆಡ್ ಮಾಸ್ಟರ್ ತಪ್ಪು ಮಾಡಿದಾಗ ವಾಟ್ ನೆಕ್ಸ್ಟ್? ಏನು ನಿಮ್ಮ ಆಪ್ಷನ್ ಏನು ಸರ್? ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾನು ಹೇಳ್ತಾ ಇಲ್ವಾ ಸರ್, ಸರ್ವಾಧಿಕಾರ ಧೋರಣೆ. ಒಬ್ಬ ರಾಜ್ಯಾಧ್ಯಕ್ಷರಾದವರು ಇವತ್ತು ನಮ್ಮಲ್ಲಿ ಸಾಕಷ್ಟು ನಮ್ಮ ಶಿಕ್ಷಕರ ಸಮಸ್ಯೆ ಹೇಳ್ಬಾರ್ದು ಸರ್. ಇವತ್ತು NPS ಸಮಸ್ಯೆ, ಪದವೀಧರರ ಸಮಸ್ಯೆ, C&R ರೂಲ್, ಸಾಕಷ್ಟು ಸಮಸ್ಯೆ ನಮ್ಮಲ್ಲಿ ಇರೋದು. ಅಂಥ ಸಮಸ್ಯೆ ನಡುವೆ ಇವತ್ತು ಇವರು ನಮ್ಮ ಸಮಸ್ಯೆಯ ಬಗೆಹರಿಸ್ತಾರೆ, ನಮ್ಮ ನಾಯಕರು ಇವರು ಅಂತ ನಾವು ಇವ್ರನ್ನ ನಾಯಕರು ಮಾಡಿ ಅವರ ಅಡಿಯಿಂದಲೇ ನಾವು ಉತ್ತಮವಾದಂಥ ಹಳ್ಳಿ ತಾಲೂಕು ಅಥವಾ ಜಿಲ್ಲಾ ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಇವರು ನಮಗೆ ಸಲಹೆ ಸೂಚನೆ ಕೊಟ್ಕೊಂಡು ನೀವು ಇಂತಿಂಥ ದಾರಿಯಲ್ಲಿ ನಡಿಬೇಕು ಅಂತ ಹೇಳೋರೆ, ಇವರೇ ತಪ್ಪು ದಾರಿಗೆ ನಮ್ಮನ್ನು ಎಳೆದಾಗ ಶಿಕ್ಷಕರೇ ತಪ್ಪು ಮಾಡಿದರೆ ಮಕ್ಳು ಇನ್ನೇನು ಮಾಡ್ತಾರೆ ಸರ್? ಮಕ್ಳಿಗೆ ಬುದ್ಧಿ ಹೇಳೋರು ಯಾರು? ಹಾಗಾಗಿ ಇವತ್ತು ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಏನಿದ್ದಾರೆ, ಅವರು ಒಂದು ತೀರ್ಮಾನ ತಗೋಬೇಕಾದ್ರೆ ನಮ್ಮೆಲ್ಲರ ಸಲಹೆ ಸಹಕಾರ. ನೋಡ್ರಪ್ಪ, ನಾವೇನು ಯಾರು ಸರ್ ಇವತ್ತು ಯಾರು ನಮ್ಮ ರಾಜ್ಯ ಸಂಘದ ವಿರೋಧ ನಾವು ಪ್ರತಿನಿಧಿಗಳಲ್ಲ. ನಮ್ಮ ರಾಜ್ಯ ಸಂಘದ ಅಂಡರ್ನಲ್ಲಿ ನೋಡ್ಕೊ ಬರ್ತಾ ಇರೋದು ಅವರು. ಅದೇನೋ ಒಂದು ತಪ್ಪು ನಿರ್ಧಾರ ತಗೊಂಡ ನಾವಿವತ್ತು ನಮಗೆ ನ್ಯಾಯ ಕೇಳಲಿಕ್ಕೆ ಅಂತ ನಿಮ್ಮ VVC ಚಾನಲ್ಗೆ ಬಂದಿದ್ದೀವಿ ಅಷ್ಟೇ. ಈಗ ಸರ್, ಈಗ ರಾಜ್ಯ ಸಂಘದವರು ಯಾಕೆ ನಿಮ್ಮನ್ನ ಗಣನೆಗೆ ತಗೊಳ್ಳಿಲ್ಲ ಆಯ್ಕೆ ಮಾಡ್ಬೇಕಾದ್ರೆ? ಕಾರಣ ಏನೋ ಒಂದು ಇರ್ಬೇಕಲ್ಲ ಸರ್. ಅದ್ರಲ್ಲಿ ಮಧ್ಯದಲ್ಲಿ ಏನೋ ನಡೆದಿದೆ ಸರ್. ನಮಗೆ ಅದನ್ನು ನಾವೀಗ ಏನಾಗಿದೆ ಅಂದ್ರೆ, ಈಗ ನಾನು ಹೇಳ್ತಾ ಇರೋದು ಇಷ್ಟೇ, ನಮ್ಮಲ್ಲಿ ನಾನು ಈ ಹಿಂದೆ ಒಂದು ತಿಂಗಳಲ್ಲಿ ರಾಜ್ಯ ಸಂಘಕ್ಕೆ ಒಂದಿವ್ಸ ಹೋದಾಗ ಅವ್ರು ಏನು ಹೇಳಿದ್ರು ಅಂದರೆ,
ಹಿಂಗೆ ಬೇರೆ ಅಧ್ಯಕ್ಷರು ಅಣ್ಣಪ್ಪರು ರಾಜೀನಾಮೆ ಕೊಡ್ತಾರೆ ಅಂದಾಗ, ಸರ್ ನೀವು ಬನ್ನಿ ನಮ್ಮ ಜಿಲ್ಲಾ ಸಂಘಕ್ಕೆ, ಎಲ್ಲರ ನಡುವೆ ಚರ್ಚೆ ಮಾಡಿ ಸೂಕ್ತ ಅಭ್ಯರ್ಥಿಯನ್ನು ನಾವೇನು ಇವತ್ತು ಜಿಲ್ಲಾ ಬಾಡಿ ಇದ್ದೀವಿ, ನಾವು ಹೇಳ್ತೀವಿ, ನೀವು ತೀರ್ಮಾನ ತಗೊಳ್ಳಿರಂತೆ, ನೀವು ಯಾರನ್ನಾರು ಮಾಡಿ, ನಮಗೇನು ಅವ್ರನ್ನೇ ಮಾಡಬೇಕು ಇವ್ರನ್ನೇ ಮಾಡಬೇಕು ಅಂತೆಲ್ಲ ಅಂತ ಹೇಳಿದಾಗ ಇವರು ಆಯಿತು ನೋಡ ನಡೀರಿ ಎಂದರು. ಇವರು ದಿಢೀರೇ ತೀರ್ಮಾನ ತಗೊಂಡಾಗ ನಮ್ಮ ಪರಿಸ್ಥಿತಿ ಏನಾಗಬೇಕು ಸರ್? ಈಗ ಕೆಳಗೌಡ್ರು ನೀವು ಹೇಳ್ತಾ ಇದ್ರಿ, ಹೇಳಿ ಸರ್. ಚೈತ್ರ ಮಂಜೇಗೌಡರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ ಅಂತ. ಹೌದು. ಹಾಗಿದ್ರೆ ಯಾರ್ಯಾರಿಗೆ ಅರ್ಹತೆ ಇದೆ, ಮಾನದಂಡಗಳು ಏನು, ಯಾರ್ಯಾರು ಸ್ಪರ್ಧೆ ಮಾಡಬಹುದು? ಸರ್, ಈಗ ಜಿಲ್ಲಾ ಕಮಿಟಿಯಲ್ಲಿ 9 ಜನ ಇರ್ತಾರೆ. ಜಿಲ್ಲಾ ಕಮಿಟಿಯಲ್ಲಿ 9 ಜನ ಇರ್ತಾರೆ. ಅವರು 9 ಜನನು ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಂಥ ತೆರವಾದ ಹುದ್ದೆಗೆ ಅವರು ಭಾಗವಹಿಸ್ಬೋದು. ನಮಗಷ್ಟಕ್ಕೂ ಕಾರ್ಯವನ್ನು ನಿರ್ವಹಿಸೋಕ್ಕಾಗಲ್ಲ ಅಂತ ಇದ್ದರೆ 8 ತಾಲೂಕಿನ ಅಧ್ಯಕ್ಷ ಕಾರ್ಯದರ್ಶಿ ಏರಿದ್ದಾರೆ, ಅವರು ಎಲಿಜಿಬಲ್ ಇರ್ತಕ್ಕಂಥದ್ದು ನಮ್ಮ ಬೈಲಾ ಪ್ರಕಾರ ಇರ್ತಕ್ಕಂಥ ವಿಷಯ ಸರ್. ಈಗ ಚೈತ್ರ ಮಂಜೇಗೌಡರು ಏನಾಗಿದ್ದಾರೆ ಸಂಘಟನೆ? ನಿರ್ದೇಶಕರು, ತಾಲೂಕ್ ನಿರ್ದೇಶಕರು ಅಷ್ಟೇ, ಪದಾಧಿಕಾರಿಗಳು ಅಲ್ಲ. ಸರ್, ಈಗ ಹಾಸನ ಜಿಲ್ಲೆಯಲ್ಲಿ ನಮ್ಮ ಬೈಲಾ ಪ್ರಕಾರ, ರಾಜ್ಯ ಬೈಲಾ ಪ್ರಕಾರ 50 ಜನಕ್ಕೊಬ್ಬರನ್ನ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಕ್ಕಂಥ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 119 ಜನ ನಿರ್ದೇಶಕರಾಗಿದ್ದೀವಿ. ಅವ ತಾಲೂಕುಗಳಲ್ಲಿ 9 ಜನ ಪದಾಧಿಕಾರಿಗಳು, ನಾಮನಿರ್ದೇಶಕರು ಎಲ್ಲ ಇರ್ತಕ್ಕಂಥದ್ದು. ಆವ 119 ಜನದಲ್ಲಿ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ, ಕಾರ್ಯಕಾರಿಗಳನ್ನ ಮಾಡಲಿಕ್ಕೆ ಏನು ಅವ ತಾಲೂಕಲ್ಲಿ ಇರ್ತಾರಲ್ಲ ಆಯ್ಕೆ ಮಾಡಿ ಅವ್ರು ಕಳಿಸ್ತಾರೆ ತಾಲೂಕವ್ರನ್ನ. ಇನ್ನು ಜಿಲ್ಲೆಗೆ ನಾವು ಕಾಂಪಿಟೇಟ್ ಮಾಡಿದಾಗ, ಚುನಾವಣೆ ನಿಂತಕೊಂಡಾಗ ನಾವು 9 ಜನ ಕಾಂಪಿಟೇಟ್ ಮಾಡಬೇಕು ಅಂದಾಗ 119 ಜನ ನಮಗೆ ಓಟ್ ಹಾಕಿ ಆಯ್ಕೆ ಮಾಡ್ತಕ್ಕಂಥವ್ರು ಅವ್ರಿಗಿರ್ತಕ್ಕಂಥದ್ದು. 119 ಜನಕ್ಕೆ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡ್ತಕ್ಕಂಥದ್ದು. ಅಧ್ಯಕ್ಷರು ಕಾರಣಾಂತರಿಂದ ರಾಜ ಕೊಟ್ಟಾಗ ಈ ಏನು ಜಿಲ್ಲೆ 9 ಜನ ಇರ್ತಾರೆ, 8-16 ಜನ ತಾಲೂಕಲ್ಲಿರ್ತಾರೆ, ಅವರು ಆಯ್ಕೆ ಮಾಡ್ತಕ್ಕಂಥದ್ದು ನಮ್ಮ ಸಂಘದ ಬೈದಾಲಿರ್ತಕ್ಕಂಥದ್ದು. ಇನ್ನು ಪರಂಪರೆಯಾಗಿ ನಡ್ಕೊಂಬರ್ತಕ್ಕಂಥ ನಾನೀಗ ಎಷ್ಟು ಒಂದು 5 ಚುನಾವಣೆಯಲ್ಲಿ ನಾವು ಚುನಾಯಿತರಾಗಿ ಬಂದಿದ್ದೀವಿ. ಹಿಂದಿರ್ತಕ್ಕಂಥ ಅಧ್ಯಕ್ಷರು ನಿಯಮ ನೀತಿಗಳನ್ನು ಮಾಡ್ಕೊಂಬಂದಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಸರ್. ಅವರು ಜಿಲ್ಲಾ ಸಂಘವನ್ನು ನಾವು ಕೊಟ್ಟಂಥ ಪತ್ರ ವ್ಯವಹಾರದ ಮುಖಾಂತರ ಅವರು ಒಂದು ದಿನಾಂಕವನ್ನು ಕೊಟ್ಟು ನಮ್ಮನ್ನು ಇಂಥ ದಿನಾಂಕದ ನಾವು ಬರ್ತಾ ಇದ್ದೀವಿ, ಇಲ್ಲ ನಮ್ಮ ರಾಜ್ಯದಿಂದ ಒಬ್ಬರನ್ನ ಪ್ರತಿನಿಧಿಯಾಗಿ ಕಳಿಸ್ತಾ ಇದ್ದೀವಿ, ಅವರು ಅನುಮೋದನೆ ಕೊಟ್ಟಾಗ ನಿಮ್ಮಲ್ಲಿ ಜಿಲ್ಲಾಧ್ಯಕ್ಷ ಅಂತೇಳಿ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇರ್ತಕ್ಕಂಥದ್ರಲ್ಲಿ 5ನೇ ತಾರೀಕಿನ ರಾಜೀನಾಮೆ ಕೊಟ್ಟಾದ ಮೇಲೆ 10ನೇ ತಾರೀಕು ಏಕಾಏಕಿ ಆಯ್ಕೆ ಮಾಡಿ ಒಬ್ರು ಕೊಟ್ಟಿದ್ವಿ ಅಂತಕ್ಕಂಥ ಪತ್ರ ನಿಮ್ಮಲ್ಲಿ ಇರ್ತಕ್ಕಂಥದ್ರಿಂದ ನಾವು 11ನೇ ತಾರೀಕು ಕಾರ್ಯಕಾರಿ ಮಂಡಳಿಯನ್ನು ಕರೆದು ತೀರ್ಮಾನ ಮಾಡಿದಾಗ ನಮ್ಮನ್ನು ಎಲ್ಲ ಏನು 23 ಜನದಲ್ಲಿ ಇರ್ತಕ್ಕಂಥಲ್ಲಿ ಆಯ್ಕೆ ಮಾಡಿ ಅಧ್ಯಕ್ಷ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಸಾಮಾನ್ಯ ರಸ್ತೆಯಲ್ಲಿ ಹೋಗೋರು ಒಬ್ರನ್ನ ಕೇಳಿದಾಗ ಹೇಳ್ತಾರೆ ಸರ್, ಒಂದು ರಾಜ್ಯ ಸಂಘ ಅಂತಂದ್ರೆ ಅವ್ರಿಗೂ ನಾಲೆಡ್ಜ್ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಒಬ್ರನ್ನ ಏಕಾಏಕಿ ಅಧ್ಯಕ್ಷರನ್ನ ಅವ್ರು ಯಾವುದೇ ನಿಯಮ ಇಲ್ಲದೆ ಒಬ್ರನ್ನ ಅಧ್ಯಕ್ಷರು ಮಾಡಿ ಕಳ್ಸಕ್ಕಾಗ್ಬಿಡುತ್ತಾ? ಅವ್ರು ಇದ್ರ ಬಗ್ಗೆ ಯೋಚನೆ ಮಾಡಿರಲ್ವಾ? ನಾಳೆ ದಿವಸ ಜಿಲ್ಲಾ ಸಂಘನ ಎದುರಾಕೊಂಡು ನಾವು ಮಾಡ್ತಾ ಇದ್ದೀವಿ, ನಾಳೆ ದಿವಸ ಇವ್ರು ಒಂದ್ ದಿವಸ ಹೋಗಿ ಯಾವ್ದೋ ಒಂದು ಚಾನಲ್ ಅಲ್ಲಿ ಕೂರ್ಬಹುದು ಅಥವಾ ನಮ್ಮ ವಿರುದ್ಧ ಮಾತಾಡಬಹುದು ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಇದೇ ನಮ್ಮ ಪ್ರಶ್ನೆನೂ ಕೂಡ ಸರ್. ನಮಗೂ ಆಗಿರೋ ಡೌಟ್ ಇದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಒಂದು ನಿಯಮ ಆಗಿದ್ದಾಗ ಹಾಸನ್ಗೆ ಮಾತ್ರ ಯಾಕೆ ವಿಶೇಷವಾದಂತಹ ಅಧಿಕಾರ ಉಪಯೋಗಿಸ್ಬೇಕು? ಯಾಕೆ ಇಲ್ಲಿ ನಮ್ಮ ಕಾರ್ಯಕಾರಿಣಿ ಇಲ್ವಾ? ಹೇಳೋರು ಕೇಳೋರು ಯಾರು ಇಲ್ಲಿ ಇಲ್ವಾ ಹೋಗ್ಲಿ ಅಂತ? ಯಾಕೆ ನಮ್ಗೆ ಇಲ್ಲಿ ಎಲ್ಲಾರು ಇಲ್ದಲೇ ಇದ್ದಾಗ ಅಂತ ತುರ್ತು ಪರಿಸ್ಥಿತಿ ಏನಿತ್ತು ಏಕಾಏಕಿ ಒಬ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ? ಹಾಗಿದ್ರೆ 30 ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನ ಅವರೇ ನೇಮಿಸ್ಬಿಡ್ಬೋದಲ್ವಾ? ಈ ಎಲೆಕ್ಷನ್, ಈ ಚುನಾವಣೆ, ಈ ನಿರ್ದೇಶಕರು, ನಾವು ಯಾರು ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಎಲ್ಲಾರ್ಗು ಇದ್ದಾಗ ನಿಯಮ ಎಲ್ಲರಿಗೂ ಒಂದೇ ಇರಬೇಕು, ಸರ್ವಕಾಲಿಕವಾಗಿ ಸರ್ವ ಪ್ಲೇಸ್ನಲ್ಲೂ ಕೂಡ ಎಲ್ಲದೂ ಒಂದೇ ಇರಬೇಕು. ಆದ್ರೆ ನಮ್ಮಲ್ಲಿ ಮಾತ್ರ ಈ ಗೊಂದಲವನ್ನ ಸೃಷ್ಟಿ ಮಾಡೋ ಅನಿವಾರ್ಯತೆ ರಾಜ್ಯ ಸಂಘಕ್ಕೆ ಇರಲಿಲ್ಲ. ಆದಷ್ಟು ಬೇಗ, ಈಗಾಗಲೇ ತುಂಬಾ ಟೈಮ್ ಮುಗ್ದೋಗಿದೆ, ಈ ಗೊಂದಲಗಳು ಹೀಗೆ ಮುಂದುವರಿತಾ ಹೋಯ್ತು ಅಂದ್ರೆ ಅವರು ಒಂದ್ ಕಡೆ ಈಗಾಗಲೇ ನಮ್ಮ ಸಂಘದ ಕಚೇರಿಯನ್ನ ಕೂಡ ಅವರು ಆಲ್ರೆಡಿ ಆಕ್ರಮಿಸ್ಕೊಂಡಿದ್ದಾರೆ ಸರ್. ಯಾಕಂತಂದ್ರೆ ಇದು ಕೂಡ ಅಕ್ರಮ ಪ್ರವೇಶ ಅಂತಾನೆ ನಾವು ಹೇಳ್ಬೋದು. ಯಾಕಂತ ಅಂದ್ರೆ ಒಂದು ನಿಯಮಬದ್ಧವಾಗಿ ಇಡೀ ಸಂಘ ಒಂದು ಕಡೆ ನಿಂತಿದ್ದಾಗ ಒಂದು ಕಚೇರಿಯನ್ನ ಆ ರೀತಿ ಮಾಡ್ಕೊಳ್ಳೋದು ಅದು ಕೂಡ ಒಂದು ಸಮಂಜಸವಾದಂತಹ ದಾರಿ ಅಲ್ಲ. ಇಂತಹ ಚಟುವಟಿಕೆಗಳು, ನಡವಳಿಕೆಗಳು ಮುಂದುವರಿತಾ ಹೋಯ್ತು ಅಂದ್ರೆ ಶಿಕ್ಷಕರು ನಮ್ಮ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡುವಂತಹ ಸನ್ನಿವೇಶಗಳು ಮಾತಾಡ್ಬೇಕಾದ್ರೆ ಒಂದು ಥಾಟ್ ಬರುತ್ತೆ ಮೇಡಮ್. ಹೇಳಿ ಸರ್. ನೀವು 23 ಜನ ಅರ್ಹರಿದ್ದಾರೆ, ಸ್ಟೇಡಿಯಂ ಅಲ್ಲಿ ರೇಸಲ್ಲಿ 23 ಜನ ನಿಂತಿದ್ದಾರೆ. ಒಬ್ರು ಸ್ಟೇಡಿಯಂ ಹೊರಗಡೆ ಯಾರೋ ಇದ್ದಾರೆ, ರೇಸಲ್ಲೇ ಇಲ್ದಿರೋರು.
ದಿಢೀರ್ ಅಂತ ಅವರು ಅಧ್ಯಕ್ಷರಾಗಿ ಬರ್ತಾರೆ ಅನ್ನೋದಾದ್ರೆ ಇಲ್ಲ ಅವ್ರು ಅಷ್ಟು ಸ್ಟ್ರಾಂಗ್ ಇರ್ಬೇಕು, ಇಲ್ಲ ಜಿಲ್ಲಾ ಸಂಘದ 23 ಜನ ನೀವು ವೀಕ್ ಇರ್ಬೇಕು. ಇಲ್ಲಿ ವೀಕ್ ಸ್ಟ್ರಾಂಗು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ನಿಯಮಬದ್ಧವಾಗಿ ಹೋಗ್ತಾ ಇದೀವಿ. ನಾವು ಒಂದು ಕ್ರಮಬದ್ಧವಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಹೊರತು ನಾವು ವೀಕ್ ಅಂತ ಅಲ್ಲ. ನಾವು ಏನ್ ಬೇಕಾದ್ರೆ ಮಾಡ್ಬೋದು, ಆದ್ರೆ ನಾವು ಒಂದು ಚೌಕಟ್ಟು ಒಳಗಿದ್ದೀವಿ. ಒಂದು ಸಂಘದಲ್ಲಿ ನಾವು ಆಲ್ರೆಡಿ ನಾವು ಏನು ಜಿಲ್ಲಾ ಪದಾಧಿಕಾರಿಗಳಾಗಿದ್ದೀವಿ, ನಮ್ಗೆ ನಮ್ದೇ ಆದಂತಹ ಒಂದು ಜವಾಬ್ದಾರಿ, ಕರ್ತವ್ಯ, ಒಂದು ಇತಿ ಮಿತಿ ಇದೆ. ಅದ್ರ ಚೌಕಟ್ಟೊಳಗಡೆ ನಾವಿದ್ದೀವಿ. ಅದನ್ನ ಮೀರಿ ಹೋಗ್ಲೇಬೇಕು ಅಂತ ಅನಿವಾರ್ಯ ಪರಿಸ್ಥಿತಿನ ರಾಜ್ಯ ಸಂಘ ನಮ್ಮ ಮುಂದಿಟ್ಟಿದ್ರೆ ನಾವೇನು ಮಾಡಕ್ಕಾಗಲ್ಲ, ಮುಂದುವರಿಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ಅಂತಹ ಸಂದರ್ಭಗಳನ್ನ ಸೃಷ್ಟಿ ಮಾಡಬೇಡಿ. ಯಾಕಂತ ಅಂದ್ರೆ ಇಡೀ ನಾವೆಲ್ಲ ಇಷ್ಟು ಜನ ಒಗ್ಗಟ್ಟಾಗಿದ್ದಾಗ ನೀವ್ ಯಾಕೆ ನಮ್ ವಿರುದ್ಧವಾಗಿ ಇನ್ನೊಂದು ತೀರ್ಮಾನವನ್ನ ತಗೋಬೇಕು? ಬಂದು ಕೂತ್ಕೊಂಡು ಅಟ್ಲೀಸ್ಟ್ ನಿಮ್ಗೆ ಈ ರೀತಿ ಒಬ್ರದ್ದು ಯಾರ್ದಾದ್ರೂ ಒಂದು ಫೋರ್ಸ್ ಇದ್ದಾಗ್ಲೂ ಕೂಡ ಬಂದು ನಮ್ಮ ಕಾರ್ಯಕಾರಿಣಿಯಲ್ಲಿ ಕೂತು ನೀವು ಮಾತಾಡ್ಬೋದಾಗಿತ್ತು. ಅಥವಾ ಎಲ್ಲಾ ನಿರ್ದೇಶಕರ ಅಥವಾ ಯಾರೆಲ್ಲ ಇದೀವೋ ಅವರ ಒಂದು ಮನವೊಲಿಸಿ ಮುಂದಿನ ಚುನಾವಣೆ, ಈಗ ಮುಂಚೆ ಏನು ಚುನಾವಣೆಗಳಾಗಿತ್ತು ಅದೇ ರೀತಿ ನೀನು ಇಲ್ಲಿ ಕೂಡ ಮಾಡ್ಬೋದಾಗಿತ್ತು. ಆದ್ರೆ ಏಕಾಏಕಿ ಪತ್ರ ಕೊಟ್ಟಿರೋದು, ಈ ಪತ್ರವನ್ನ ಇಟ್ಕೊಂಡು ನಾವು ಸಂಘದವರು ಕೋರ್ಟು ಕಚೇರಿ ಅಲಿತಾ ಇದ್ರೆ ನಮಗೆ ಕೆಲಸ ಬೇರೆನೇ ಇದೆ. ಇದಲ್ಲ, ನಮ್ ಕೆಲಸ ಬೇರೆ ಇದೆ. ಈ ಕೋರ್ಟು ಕಚೇರಿ ಅಲಿಯುವಂತಹ ಪರಿಸ್ಥಿತಿಗೆ ನಮ್ಮನ್ನೇ ನೀವು ತಳ್ಳಬಾರ್ದು. ಈಗ ವರದರಾಜ್ ಸರ್, ಈ ಸ್ಥಿತಿ ಯಾಕೆ ಬಂತು? ಈಗ ಚೈತ್ರ ಮಂಜೇಗೌಡರನ್ನು ಒಂದು ಟರ್ಮ್ ಅಧ್ಯಕ್ಷರು ಮಾಡ್ತೀವಿ ಅಂತ ಏನಾದ್ರು ನೀವು ಸಂಘದಲ್ಲೆಲ್ಲ ಕೂತು ಅಶ್ಯೂರೆನ್ಸ್ ಕೊಟ್ಟಿದ್ರಾ? ಸರ್, ನಮ್ಮಲ್ಲಿ ಯಾವುದೇ ಮಾತುಕತೆ ಆಗಿಲ್ಲ ಸರ್. ನಮ್ಮಲ್ಲಿ ಇವತ್ತೇನಾಗಿದೆ ಅಂದ್ರೆ, ನಮ್ಮಲ್ಲಿ ಏನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಒನ್ಸ್ ಫಾರ್ ಎಲೆಕ್ಟೆಡ್ 5 years. ನಾವು ಅವರು ಇಂಟರ್ನಲ್ಲಿ ಏನು ಮಾಡ್ಕೊಂಡಿದ್ರು ನಮಗೆ ಗೊತ್ತಿಲ್ಲ ಸರ್. ನಮಗೆ ಇಲ್ಲಿರೋರಿಗೆ ಏನು ನಮ್ಮಲ್ಲಿ ರಾಜಶೇಖರಪ್ಪ ಇರ್ಬೋದು, ಅಣ್ಣಪ್ಪ ಇರ್ಬೋದು, ಅವರು ಅಧ್ಯಕ್ಷರ ಆಕಾಂಕ್ಷಿ ಆಗಿದ್ರು ಹಿಂದೆ. ಅವ್ರವ್ರು ಇಂಟರ್ನಲ್ಲಿ ಏನು ತೀರ್ಮಾನ ಮಾಡ್ಕೊಂಡ್ರು ನಮಗೆ ಗೊತ್ತಿಲ್ಲ, ನಮ್ಮನ್ನೇ ಕರೆದಿಲ್ಲ, ಮಾತಾಡಿಲ್ಲ. ಇವತ್ತೀಗ ನಮ್ಮಲ್ಲಿ 8 ತಾಲೂಕು ಅಧ್ಯಕ್ಷರಿದ್ದಾರೆ, ಅವ್ರು ಯಾರಿಗೂ ಗೊತ್ತಿಲ್ಲ. 8 ತಾಲೂಕು ಅಧ್ಯಕ್ಷರಿಗೆ ಅವ್ರು ಯಾರಿಗೂ ಗೊತ್ತಿಲ್ಲ. ಜಿಲ್ಲಾ ಬಾಡಿದ ಇವತ್ತು ನಮ್ಮ ಚಂದ್ರಮತಿಯವರು ಇದ್ದಾರೆ, ಮಂಜುಳಾ ಮೇಡಮ್ ಇದ್ದಾರೆ, ರೂಪಾ ಅವರು ಇದ್ದಾರೆ, ಸೋಮಣ್ಣ ಇದ್ದಾರೆ. ನೀವೆಲ್ಲ ಕೂತಿದ್ದು ಎಲ್ಲೂ ಕೂಡ ಯಾವುದೇ ಸರ್ ನಿಮ್ಗೆ ಉತ್ತರ ಕೊಡ್ತೀನಿ. ಅವ್ರದ್ದು ಏನಾದ್ರು ಕಮಿಟ್ಮೆಂಟ್ ಆಗಿದ್ರ ಅಂತ ನೀವು ಕೇಳಿದ್ರಿ. ಕಮಿಟ್ಮೆಂಟ್ ಏನಾದ್ರು ಆಗಿದ್ರೆ ಇಲ್ಲೇ ಜಿಲ್ಲಾ ಸಂಘಕ್ಕೆ ಪದಾಧಿಕಾರಿಗಳನ್ನಾಗಿ ನೇಮಿಸ್ಕೊಂಡಿರೋರು ಅವರು ಅಲ್ವಾ? ಈಗ ರಾಜಶೇಖರಪ್ಪ ಅಧ್ಯಕ್ಷರಾಗಿದ್ದಾರೆ, ಆಗ ಪದಾಧಿಕಾರಿಯಾಗಿದ್ರು. ಮತ್ತೆ ಅಣ್ಣಪ್ಪ ಅಧ್ಯಕ್ಷರಾಗಿದ್ದಾರೆ, ಅವ್ರು ಪದಾಧಿಕಾರಿಯಾಗಿದ್ರು. ಅವ್ರನ್ನು ಏನಾದ್ರು ಟರ್ಮ್ ಮಾಡ್ಕೊಂಡಿದ್ರೆ ಅವ್ರನ್ನು ಜಿಲ್ಲಾ ಒಂದು ಬಾಡಿಲಿ ಪದಾಧಿಕಾರಿಯಾಗಿ ನೇಮಿಸ್ಕೊಂಡಿರೋರು. ಈಗ ನಾನು ಜಿಲ್ಲಾ ಬಾಡಿಲಿ ಇತ್ತೇ ಇಲ್ಲ. ಈಗ ಎಲ್ಲೋ ಯಾವ್ದೋ ಒಬ್ರು ರಾಜಕಾರಣಿ ಮನೇಲಿ ಕುತ್ಕೊಂಡು ಏನೋ ಚರ್ಚೆ ಆಗುತ್ತಂತೆ. ಆ ಚರ್ಚೆಯಲ್ಲಿ ಏನೋ ಚುನಾವಣೆಗೆ ನೀವಿಷ್ಟು ಹಣ ಕೊಡಿ, ನೀವಿಷ್ಟು ಹಣ ಕೊಡಿ ಅಂತ ನೀವೆಲ್ಲ ಡಿಸ್ಕಸ್ ಮಾಡ್ತಿರಂತೆ. ಈ ಟರ್ಮ್ ಅಲ್ಲಿ ಚೈತ್ರ ಮಂಜೇಗೌಡ್ರನ್ನು ಒಂದ್ ಟರ್ಮಿಗೆ ಮಾಡ್ಕೊಡ್ತೀವಿ ಅಂತ ನೀವೆಲ್ಲ ಅಶ್ಯೂರೆನ್ಸ್ ಕೊಟ್ಟಿರ್ತೀರ ಅಂತೆ. ಈ ತರದ್ದು ಅಂತೆ ಅಲ್ಲ ಸರ್, ನಾನು ಹೇಳ್ತೇನೆ ಸರ್, ನಮಗೆ ಅದು ಅಪ್ರಸ್ತುತ ವಿಚಾರ. ಯಾಕೆಂದ್ರೆ ನಾವಿವತ್ತು ಬಂದಿರೋದು ಇವತ್ತು ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅವರ ನೋವನ್ನ ನಿಮಗೆ ತೋಡ್ಲಿಕ್ಕೆ ಬಂದಿದ್ದೀವಿ. ನಮಗೆ ಹಿಂದೆ ಆಗಿದ ಯಾವ ಒಪ್ಪಂದ ಆಗಲಿ, ಕರಾರು ಪತ್ರ ಆಗಲಿ ಅಥವಾ ಯಾವುದೇ ನಮ್ಮ ಮಾಹಿತಿಲಿ ಇಲ್ಲ. ಅದಿನ್ನು ಏನೇ ಒಡಂಬಡಿಕೆ ಆಗಿದ್ರು, ಏನೇ ಕಮಿಟ್ಮೆಂಟ್ ಆಗಿದ್ರು ಅದನ್ನ ಮಾತಾಡುವಂತಹ ಸ್ಥಳ ರಾಜ್ಯ ಸಂಘವಂತೂ ಅಲ್ಲ, ಅದು ಕಾರ್ಯಕಾರಿಣಿ ಸಭೆ. ನೀವು ಇಲ್ಲಿ ಕೂತು ನೀವು ಮಾತಾಡ್ಬೇಕು, ಬಗೆಹರಿಸ್ಬೇಕು. ಯಾಕಂದ್ರೆ ನಿಮ್ ಜೊತೆಲಿ ಯಾರ್ಯಾರು ಒಡಂಬಡಿಕೆಯಲ್ಲಿ ಇದ್ರು ಅಂತ ನೀವು ಹೇಳ್ತಿರೋ ಅವರೆಲ್ಲ ಇರೋದು ಕಾರ್ಯಕಾರಿಣಿ ಸಭೆನಲ್ಲಿ. ಅವ್ರನ್ನೆಲ್ಲ ಬಿಟ್ಟು ನೀವು ಅಲ್ಲಿ ಹೋಗಿ ಏಕಾಏಕಿ ಅವ್ರು ಇದ್ರಲ್ಲಿ ಇರ್ಲೇ ಇಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಏಕಾಏಕಿ ಇನ್ನೊಬ್ರನ್ನ ಇದ್ರಲ್ಲಿ ಇಲ್ದಲೇ ಇರುವಂತಹ ಒಬ್ಬ ವ್ಯಕ್ತಿನ ಅಥವಾ ಒಂದು ಇದನ್ನ ಹೇಗೆ ಇದ್ರೊಳಗಡೆ ತರೋದಿಕ್ಕಾಗತ್ತೆ? ನೀವೇನೇ ನಮಗೆ ಏನೇ ಹೇಳ್ಬೇಕಂತ ನಾನು ಏನ್ ಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ನಮ್ಗೆ ಯಾರಾಗಿದ್ದಾರೆ ಅನ್ನೋದಕ್ಕಂತ ಹೆಚ್ಚಾಗಿ ಹೇಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಅವರು ನಮ್ಮ ಪ್ರಕಾರನೇ ಅಥವಾ ನಮ್ಮೆಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಂಡಾಗಿದ್ರೆ ಇಲ್ಲಿ ಯಾರು ಕ್ವಶನ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಆಗಿರುವಂತಹ ರೀತಿ, ಆಗಿರುವಂತಹ ದಾರಿ ಸರಿ ಇಲ್ಲ, ಅದು ಸಮಂಜಸ ಅಲ್ಲ ಅನ್ನೋ ಕಾರಣಕ್ಕೆ ಪ್ರಶ್ನೆನ ಕೇಳ್ತಾ ಇದೀವಿ ಹೊರತು ಅವರು ಬೇರೆ ಯಾವುದೇ ರೀತಿಯಾದಂತಹ ಅವರನ್ನ ಪ್ರಶ್ನೆ ಮಾಡ್ಬೇಕು ಅಥವಾ ಅವರು ನಮ್ಮ ಜೊತೆಲ್ಲ ಒಬ್ಬರಾಗಿದ್ದವರು ಸರ್. ಇಷ್ಟ 5 ವರ್ಷಗಳಲ್ಲಿ ಅವರು ನಮ್ಮ ಜೊತೆಲ್ಲ ಒಬ್ಬರಾಗಿದ್ದವಂಥವ್ರು. ಅವ್ರನ್ನ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಮಾಡ್ಬೇಕು ಅಥವಾ ಅವ್ರನ್ನ ವಿಲನ್ ತರ ನಾವು ನೋಡ್ಬೇಕು ಅಂತ ನಮ್ಗೇನು ಇಲ್ಲ. ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ಅದೊಂದು ಪತ್ರ ಅಷ್ಟೇ. ಆ ಪತ್ರಕ್ಕೆ ಇವತ್ತು ಅಷ್ಟು ಬೆಲೆ ಇದೆ. ಆ ಪತ್ರ ನಮ್ಮನ್ನೆಲ್ಲ ಇಷ್ಟೊಂದು ಸಂಕಟಕ್ಕೆ ಅಥವಾ ಗೊಂದಲಕ್ಕೆ ಈಡು ಮಾಡುತ್ತೆ ಅನ್ನೋದಾದ್ರೆ ಈ ಪತ್ರ ಯಾಕೆ ಬರ್ಬೇಕಾಗಿತ್ತು ರಾಜ್ಯ ಸಂಘದಿಂದ ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಈಗ ಸರ್ ನೀವು ಹೇಳ್ತಾ ಇದ್ರೆ ಸಂಘದ ಕಚೇರಿಯನ್ನು ಕೂಡ ಅವರು ಅತಿಕ್ರಮಿಸ್ಕೊಂಡಿದ್ದಾರೆ ಅಂತ. ನೀವು 23 ಜನ ಪದಾಧಿಕಾರಿಗಳಿದ್ದೀರಿ, ಅದರಲ್ಲಿ 20 ಜನ ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಟೈಮ್ ಅಲ್ಲಿ ಇರ್ತೀರಿ. ಹಾಗಿದ್ರೆ ಕೀ ಹೆಂಗ್ ಅವ್ರ ಕೈ ಸಿಕ್ತು? ಬೀಗ ಹೊಡೆದೋದ್ರ ಒಳಗಡಿಕೆ ಹೆಂಗ್ ಹೋಗಿ ಕುತ್ಕೊಂಡ್ಬಿಟ್ರು? ಸರ್, ಏನಾಯ್ತು ಅಂದದು, ನಮ್ಮಲ್ಲಿ ರಾಜೀನಾಮೆ ಕೊಟ್ಟರಲ್ಲ ಅಣ್ಣಪ್ಪನವರು, ಆ ದಿನ ಏನ್ ಮಾಡಿದ್ರು, ಕಾರ್ಯದರ್ಶಿಯವ್ರ ಕೈ ಕೊಟ್ರು ಬೀಗ ಮತ್ತೆ ರೆಸಲ್ಯೂಷನ್ ಕಾಪಿನ. ತದನಂತರದಲ್ಲಿ ನಾವು 5 ದಿವಸ ಕಳೆದ ಮೇಲೆ ಕಾರ್ಯದರ್ಶಿಯವರು ಜವಾಬ್ದಾರಿಯಾದ ಸ್ಥಾನ ಅನುಭವಿಸ್ತಾ ಇದ್ರು, ಅವ್ರು ಇಟ್ಕೋಬೇಕಾಗಿತ್ತು. ಇವತ್ತು ಯಾವುದೇ ತೀರ್ಮಾನ ರಾಜ್ಯ ಸಂಘ ಏನೇ ಹೇಳಿ
ನಾವು ಜಿಲ್ಲಾ ಸಂಘ ಇವತ್ತೇನು 23 ಜನ ಸೇರಿ ಇವತ್ತು ರಾಜ್ಯ ಸಂಘದವರಿಗೆ ನಾವು ಓಟ್ ಹಾಕಿದ್ದೀವಿ. ಯಾವುದೇ ಕೆಲಸ ಮಾಡಲಿಕ್ಕೆ ಅವರ ಸಹಕಾರ ತಗೋತೀವಿ. ಅವರು ನಮ್ಮ 23 ಜನನ ಓವರ್ಲುಕ್ ಮಾಡಿ ಕೀ ಕೊಡಿ ಅಂತ ಹೇಳಿದ್ರೋ ಬಿಟ್ರೋ ಗೊತ್ತಿಲ್ಲ. ಕಾರ್ಯದರ್ಶಿಯವರ ಹತ್ರ ಕೀ ಇತ್ತು ಸರ್. ಕಾರ್ಯದರ್ಶಿಯವರು ಕೀಯ ವಿನಾಕಾರಣ ಅವ್ರಿಗೆ ತಲೆ ಕೊಟ್ಬಿಟ್ಟಿದ್ದಾರೆ, ಇವರು ಅವ್ರ ಮನೆಗೆ ಹೋದ್ರು ಅಂತ. ಆದರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿರೋ ಕೀನ ಯಾವುದೇ ತೀರ್ಮಾನ ಕೊಡಬಾರ್ದಿತ್ತು. ಹಾಗಾಗಿ ಅದು ತಪ್ಪು ಅಂತ ನಾನಾದ್ರೂ ಭಾವಿಸ್ತಾ ಇದ್ದೀನಿ. ಈಗ ನೀವು ಕೀ ಕೊಡ್ದೇನೆ ಹೋದ್ರೆ ನಿನ್ನೂ ಸಸ್ಪೆಂಡ್ ಮಾಡ್ತೀನಿ, ನಿನ್ನ ಸಂಘದಿಂದ ಕಿತ್ತಾಕ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡೋದು. ಅವ್ರು ಎದುರ್ಕತ್ತಾರೆ, ಪದವಿ ಹೋಗ್ಬಿಡ್ತದೆ ಏನೋ ಸ್ಟೇಟ್ ಸಂಘದವರು ಅನ್ನೋ ಒಂದು ಬೈಕೆ ಅವ್ರು ಕೀ ಕೊಟ್ಟು ಕಳಿಸಿದ್ದಾರೆ ಸರ್. ಈಗ ನಿಮ್ 23 ಜನದಲ್ಲಿ 20 ಜನಕ್ಕೆ ಭಯ ಇಲ್ವಾ? ಇಲ್ಲ, ನಿಮ್ 20 ಜನಕ್ಕೆ ಏನಾದ್ರು ಸರ್ ನಾವು ಇವತ್ತು ಬಂದಿರೋದು ಚುನಾವಣೆ ಮುಖಾಂತರ ಬಂದಿದ್ದೀವಿ. ಇವತ್ತು ಶಿಕ್ಷಕರ ಸಮೂಹದ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಯಾವುದೇ ಇದಕ್ಕೆ ನಾವೇನು ಹೆದರೋದಿಲ್ಲ. ಯಾಕೆ ಅಂದರೆ ನಮಗೆ ಅಧಿಕಾರ ಮುಖ್ಯ ಅಲ್ಲ, ಕರ್ತವ್ಯ ಮುಖ್ಯ. ಇವತ್ತೇನವರು ಅಕಸ್ಮಾತ್ ಸಂಘದಿಂದ ಕಿತ್ತಾಕ್ಬೋದು, ಆದರೆ ವೃತ್ತಿಯಿಂದ ಕಿತ್ತಾಕಾಗೋದಿಲ್ಲ. ಹಾಗಾಗಿ ನಮಗೆ ಅವರೇನು ಎದುರಿಸಿಲ್ಲ, ಕೆಲವರಿಗೆ ಎದುರಿಸಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದ್ದಾರೆ. ಆದರೂ ಅದನ್ನು ನಾನು ಖಂಡಿಸ್ತೀನಿ. ಯಾಕೆಂದರೆ ನಾವು ಅವರಂಗೆ ಶಿಕ್ಷಕರು, ನಾವೆಲ್ಲ ಇರೋ ಹೊತ್ತಿಗೆ ಅವರು ಅಲ್ಲಿ ಬೆಂಗಳೂರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಕಾರಳಿಯ ಕೆಲಸ ಮಾಡಿದ್ರೆ ಅವ್ರು ರಾಜ್ಯದ ಕೆಲಸ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಒಡಕು ಉಂಟು ಮಾಡೋದು, ಅವರೊಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಈ ರಾಜ್ಯದ ಏನು 1,80,000 ಶಿಕ್ಷಕರಿದ್ದಾರೆ, ಅವರ ಎಲ್ಲರಿಗೂ ನಾಯಕರವರು. ಅವರೇ ಇಂಥ ತಪ್ಪು ಮಾಡಿದಾಗ ನಮ್ಮ ಶಿಕ್ಷಕರು ಏನು ಬೇರೆಯವರಿಗೆ ಬುದ್ಧಿ ಹೇಳೋದು? ತಾವು ದಯಮಾಡಿ ಅವರು ಇದಕ್ಕೆ ನ್ಯಾಯವನ್ನು ಕೊಡಬೇಕು. ತಮ್ಮ ಮೂಲಕ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಈಗ ಗಣಗೌಡ್ರಿ, ಈಗ ವಾಟ್ ನೆಕ್ಸ್ಟ್? ಈಗ ಆಯ್ತು, ಇವತ್ತು ಅವ್ರೊಂದ್ ಲೆಟರ್ ಕಳಿಸಿದ್ರು, ನೀವೊಂದು ರೆಸಲ್ಯೂಷನ್ ಮಾಡ್ಕೊಂಡ್ರಿ, ಇವತ್ತಿನ ಮಟ್ಟಕ್ಕೆ ನೀವು ನಿಮ್ ಬಣ ನಾವಧ್ಯಕ್ಷರು ಅಂತ ಹೇಳ್ಕೊಂಡು ಓಡಾಡ್ತೀರಿ, ಅವ್ರ ಬಣ ನಾವಧ್ಯಕ್ಷರು ಅಂತ ಮುಗಿಸ್ತೀನಿ. ಹೇಳ್ತೀನಿ, ಅವರೊಬ್ರು ಓಡಾಡ್ತಾ ಇದ್ದೀರಿ. ವಾಟ್ ನೆಕ್ಸ್ಟ್? ಮುಂದೇನು ಅಂತ? ಮುಂದೇನ್ ಮಾಡ್ತೀರಿ? ಹಿಂಗೆ ಕಿತ್ತಾಡ್ಕೊಂಡು ಓಡಾಡ್ತೀರಾ? ಅವ್ರೊಂದ್ ನಾಲ್ಕು ಪತ್ರಿಕೆಯಲ್ಲಿ ಅವ್ರ ಅಧ್ಯಕ್ಷರು ಅಂತ ಬರ್ತದೆ, ನೀವ್ ಒಂದ್ ನಾಲ್ಕು ಪತ್ರಿಕೆಯಲ್ಲಿ ನೀವ್ ಅಧ್ಯಕ್ಷರು ಅಂತ ಬರುತ್ತಾ? ಮುಂದೇನು ಕಾನೂನು ಹೋರಾಟ ಮಾಡ್ತೀರಾ? ರಾಜ್ಯ ಸಂಘದ ಮುಂದೆ ಧರಣಿ ಮಾಡ್ತೀರಾ? ಹಾಸನ ಕಚೇರಿಗೆ ಬೀಗ ಹಾಕ್ತೀರಾ? ಏನ್ ಮಾಡ್ತೀರಿ ಮುಂದೇನು? ಈಗ ನಮ್ಗೆ ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘ ಯಾವುದೇ ರೀತಿ ಆಯ್ಕೆ ಮಾಡ್ಬೇಕಾಯ್ತು, ಈ ಬೈಲಾದಲ್ಲಿ ಯಾವ ರೀತಿ ಇತ್ತು, ಇದ್ರ ಪ್ರಕಾರ ರಾಜ್ಯದವರು ಬಂದು ಆಯ್ಕೆ ಮಾಡಿದ್ರೆ ನಮ್ದೇನು ಸಮಸ್ಯೆ ಇರ್ತಿರ್ಲಿಲ್ಲ. ಆಯ್ಕೆ ಮಾಡಿ ಗೊಂದಲವನ್ನು ಮಾಡಿರ್ತಕ್ಕಂಥದ್ದು ನಮ್ಗಳಿಗೆಲ್ಲ ಗೊತ್ತಿದೆ, ಪತ್ರ ಮುಖಾಂತರ ವ್ಯವಸ್ಥೆ ಈ ರೀತಿ ಇದೆ. ನಾವು ತಾಲೂಕು ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಜಿಲ್ಲಾ ಸಂಘದ ಏನು 9 ಜನ ಅವೆಲ್ಲ ಹೇಳಿದ್ರೆ ಇಷ್ಟೊತ್ತವರೆಗೂ ಏನ್ ಮಾಡ್ತೀರಿ ಸರ್? ಒಗ್ಗಟ್ಟಾಗಿ ಹಾಸನ ಜಿಲ್ಲೆಯ ಎಲ್ಲ ಶಿಕ್ಷಕರೇನು ಕುಂದು ಕೊರತೆಗಳಿದೆ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ, ಮುಂದೂ ಮಾಡ್ತೀವಿ ಸರ್. ಹೆಂಗೆ ನೀವು ಅಧ್ಯಕ್ಷರು ಸರಿ, ನಮ್ಮಲ್ಲಿ ನಾವು ಏನ್ ಆಯ್ಕೆ ಮಾಡ್ಬೇಕಾದ್ರ ಪ್ರಕಾರ ನಾವು 23 ಜನದಲ್ಲಿ ನಮ್ಗೆ ಬಹುಮತ ಕೊಟ್ಟು ಇದು ರೆಜುಲೇಷನ್ ಮಾಡಿ ಒಂದು ಆಯ್ಕೆ ಮಾಡಿದ್ದಾರೆ. ಈಗ ನಿಮ್ಮನ್ನ ರಾಜ್ಯ ಸಂಘ ಅನುಮೋದನೆ ಮಾಡಿಲ್ವಲ್ಲ? ಮಾಡಕ್ ಕಳಿಸಿದ್ವಲ್ಲ ಸರ್, ಕಳಿಸಿದ್ವಿ. ಅನುಮೋದನೆ ಮಾಡಿ ಕಳಿಸಿದ ಮೇಲೆ ಸರ್ ಮತ್ತೆ ಹೆಂಗ್ ಇನ್ನೊಬ್ರು ಅನುಮೋದನೆ ಮಾಡ್ತಾರೆ ಸರ್? ಈಗ ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಪದನ ನಿಮ್ಗೆ ಬಳಸಿದ್ದಾರೆ, ಮುಂದಿನ ಆದೇಶದವರೆಗೆ ಅಂತ ಹೇಳಿ. ಈಗ ಮುಂದಿನ ಆದೇಶದವರೆಗೆ ಅಂತ ಅಂದ್ಮೇಲೆ ಇಷ್ಟವರೆಗೂ ನಿಮ್ಮೆಲ್ಲ ಮಾಹಿತಿಯನ್ನು ಕೇಳ್ಕೊಂಡ್ರಿ, ಯಾವ ಸತ್ಯ ಏನು ಅಂತ ಬಿಡ್ತಕ್ಕಂಥ ನಿಮ್ಗೆಲ್ಲ ಗೊತ್ತಿದೆ. ಈ ಸತ್ಯದನ ಈ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಾವಿಲ್ಲಿ ಯಾರಾಗಿರ್ಲಿ ಸರ್, ನಾನು ಅಧ್ಯಕ್ಷ ಆಗಿದ್ದೀನಿ ಅಂತಕ್ಕಂಥದ್ದಿಲ್ಲ. 23 ಜನದಲ್ಲಿ ಯಾರೇ ಅಧ್ಯಕ್ಷರಾದ್ರೂ ನಾವು ಅವತ್ತು ಅವ್ರಿಗೆ ಒಪ್ಕೊಂಡಿವು, ಇಲ್ಲ ನೀವೇ ಆಗಿ ಸೀನಿಯರ್ ಇದ್ದೀರಾ ಅಂತಕ್ಕಂಥ ಆಯ್ಕೆಯನ್ನು ಸಭೆಯಲ್ಲಿ ಕೊಟ್ಟಾಗ ನಾವು ಆಯ್ಕೆ ಆಗಿರ್ತಕ್ಕಂಥದ್ದು ನಿಜ ಇದೆ. ಅಂದಮೇಲೆ ಅವ್ರು ಯಾರನ್ನೇ ಮಾಡಿರಲಿಲ್ಲ ನಾವು ಒಪ್ಕೊಂಡಿವು. ಎಲ್ಲಿ ಬಂದು ಈಗ ನೀವು ಹೇಳ್ತಿರೋದೆಲ್ಲ ಆಗೋಗಿದೆ ಸರ್. ನಾನು ಕೇಳ್ತಿರ ನೆಕ್ಸ್ಟ್ ಏನ್ ಮಾಡ್ತೀರಿ? ನೆಕ್ಸ್ಟ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಮುಂದಿನ ಆದೇಶದವರೆಗೆ ಅಂತ ಹೇಳೋರೆ, ಅವ್ರ ಪ್ರಕಾರ ಮುಂದಿನ ಆದೇಶ 10 ತಿಂಗಳು, ಎಲೆಕ್ಷನ್ ಮುಗ್ದೆ ಹೋಯ್ತದೆ, ಇನ್ನೊಂದು ಎಲೆಕ್ಷನ್ ಬರ್ಬೇಕು, ಅಲ್ಲಿವರೆಗೂ ಹಿಂಗ್ ಕಿತ್ತಾಡ್ಕೊಂಡು ಹೋಯ್ತಿರೋ ಏನ್ ಮಾಡ್ತೀರಿ? ವಾಟ್ ನೆಕ್ಸ್ಟ್? ಈಗ ಅದು ರಾಜ್ಯ ಸಂಘಕ್ಕೆ ಬಿಟ್ಟಿದೆ. ನಿಮ್ ಮುಂದೆ ನ್ಯಾಯ ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ಬಂದಿದ್ದೀವಿ. ನೀವು ಎಲ್ಲ ನ್ಯೂಸ್ ಮಾಡ್ತಾ ಇದ್ದೀರಿ. ಅವ್ರು ನೆಕ್ಸ್ಟ್ ಏನು ನಮ್ಗೆ ಏನ್ ಕರೆ ಕೊಡ್ತಾರೆ, ಏನ್ ಮಾತಾಡ್ತಾರೆ, ಮಾಹಿತಿಗಳನ್ನ ಗೊತ್ತಾಗ್ತಾರೆ ಸರ್. ಈಗ ರಾಜ್ಯ ಸಂಘದವ್ರು ಬಂದು ನಿಮ್ನೆಲ್ಲರನ್ನೂ ಒಂದ್ ಕಡೆ ಕೂರಿಸಿ, ಅವ್ರನ್ನೂ ಒಂದ್ ಕಡೆ ಕೂರಿಸಿ, ಆಯ್ತಪ್ಪ ಮಾಡ್ಬಿಟ್ಟಿದೀವಿ, ಈಗ ಸಂಘದ ಮರ್ಯಾದೆ ಹಾಳಾಗ್ಬಿಡುತ್ತೆ, ಇವರೇ ಇದಾರೆ, ಮುಂದುವರ್ಕೊಂಡು ಹೋಗ್ಲಿ ಒಂದು 10 ತಿಂಗಳಿಗೆ ಅಂದ್ರೆ ಒಪ್ಕೊಳಕ್ ರೆಡಿ ಇದ್ದೀರಾ? ಅಲ್ಲ ಸರ್, ಈಗ ನಮ್ಮ ಜಿಲ್ಲಾ ಬಾಡಿ ಏನಿದೆ ಇವತ್ತು 23 ಜನದಲ್ಲಿ ಎಷ್ಟು ಜನ ಅವ್ರ ಪರವಾಗಿ ಹೇಳ್ತಾರೆ, ಕಳವರ ಪರವಾಗಿ ಎಷ್ಟು ಜನ ಹೇಳ್ತಾರೆ, ಅದನ್ನ ಎಲ್ಲ ಲೆಕ್ಕಾಚಾರ ಮಾಡ್ಬೇಕಾಗುತ್ತೆ. ಹಂಗಿದ್ರೆ ಸುಮ್ಮನೆ ಯಾರೋ ಒಬ್ರು ಹೇಳಿದ್ದಿಗೆ ನೀನ್ ಅಧ್ಯಕ್ಷ ಹೋಗು ಅಂದ್ರೆ
ಅಲ್ಲ ಯಾರು ಅಲ್ಲ ರಾಜ್ಯಾಧ್ಯಕ್ಷರಾದ್ರು ಅದು ಹೆಂಗ್ ಹೇಳ್ತಾರೆ ಸರ್? ಈಗ ರಾಜ್ಯಾಧ್ಯಕ್ಷರು ಅವರು ರಾಜ್ಯಾಧ್ಯಕ್ಷರಾಗಬೇಕಾದ್ರೆ ಇಡೀ ಜಿಲ್ಲೆನೆ ಇಡೀ ಎಂಟೈರ್ ರಾಜ್ಯವನ್ನೇ ಸುತ್ತಿ ಅವರು ಎಷ್ಟು ಮತಗಳನ್ನು ಪಡೆದು ಯಾರು ಹೆಚ್ಚು ಮತಗಳಂತ ಅವರು ಅಧ್ಯಕ್ಷ ಆಗ್ತಾರೆ. ಇಲ್ಲ ಮತಗಳು ಕಮ್ಮಿ ಆದ ಅವರು ಸೋಲ್ತಾರೆ, ಪರಾಭವಗೊಳ್ತಾರೆ, ಆಗ ಅಧ್ಯಕ್ಷರಾಗತ್ತೆ ಸರ್. ಇಲ್ಲೂ ಅಷ್ಟೇ ಬರ್ತಾರೆ ಅವರು ನೇರವಾಗಿ ಬರ್ಲಿ, ನಮ್ಮನ್ನ ಕರೀಲಿ ಮೀಟಿಂಗ್ಗೆ, ಎಲ್ಲರ ಅಭಿಪ್ರಾಯ ತಗೊಳ್ಳಿ, ಅಧ್ಯಕ್ಷರು ಮಾಡ್ಲಿ. ಯಾರನ್ನಾರು ಅಧ್ಯಕ್ಷರು ಮಾಡಿ ಚೈತ್ರ ಮಂಜೇಗೌಡನ್ನೇ ಮಾಡ್ಲಿ, ಕಾನೂನುಬದ್ಧವಾಗಿ ಮಾಡ್ಲಿ. ಇಲ್ಲಿ ಎಲ್ಲರೂ ಪದಾಧಿಕಾರಿಗಳನ್ನ ಕರೆದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕಿ ಇಂಥ ಡೇಟ್ ಕೊಟ್ಟು ಓಟಿನ ಮುಖಾಂತರ ಗೆಲ್ಲ. ಈಗ ಇನ್ನು ನಂದೊಂದು ಡೌಟ್ ಸರ್, ಈಗ ಚೈತ್ರ ಮಂಜೇಗೌಡ್ರನ್ನೇ ಕಾನೂನುಬದ್ಧವಾಗಾದ್ರೂ ಆಯ್ಕೆ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ, ಅಧಿಕಾರಿ ಅಲ್ಲ ಅಂದ್ರಲ್ಲ. ಆಯ್ಕೆ ಮಾಡಕ್ ಸಾಧ್ಯವಾಗಿದ್ರೆ ನಾವೆಲ್ಲ ಇವತ್ತು ಯಾಕೆ ನಿಮ್ ಮುಂದೆ ಬರ್ತಾ ಈ ಬೈಲ ತಗೊಂಡು ನಿಮ್ಮ ಹತ್ರ ಬರ್ತಿರ್ತಿದ್ದಿಲ್ಲ. ಆಯ್ಕೆ ಮಾಡೋ ಪವರೇ ಇಲ್ಲ, ಅವ್ರು ಆಯ್ಕೆ ಆಗಕ್ಕೆ ಇಲ್ಲ, ಆಗಂಗಿಲ್ಲ. ಅವ್ರು ಮಾಡಿರೋದಂತಲೇ ಕಾನೂನಿಗೋಸ್ಕರ ನಿಮ್ಮ ಹತ್ರ ಬಂದಿರೋದು. ಈಗ ಒಟ್ಟಿನಲ್ಲಿ ಇವತ್ತಿನ ದಿವಸಕ್ಕೆ ಸರ್, ಈಗ ನೀವು ರಾಜ್ಯ ಸಂಘಕ್ಕೆ ಮನವಿ ಮಾಡ್ತಾ ಇದ್ದೀರಿ, ಬಂದು ಆಯ್ಕೆ ಮಾಡಬೇಕು. ಎಷ್ಟು ದಿವಸ ಕಾಯ್ತೀರಿ? ನಾವು ಇನ್ನೊಂದು ವಾರ ಟೈಮ್ ಕೊಡ್ತೀವಿ ಸರ್. ಅವರು ಅದ್ರ ಮುಂದೆ ಇನ್ನು ಏನು ಅದಕ್ಕೇನು ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪರ್ಯಾಯವಾಗಿ ಮತ್ತಿನ್ನ ಪೇಪರ್ಗೆ ಹೋಗೋದು, ಮತ್ತಿನ್ನೊಂದು ಕಾನೂನು ರೀತಿ ಕೈಗೊಳ್ಳೋದು, ಏನಾದ್ರು ಹೋರಾಟ ಮಾಡ್ಲೇಬೇಕಲ್ಲ ಸರ್. ನಮಗ್ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಸರ್. ಯಾಕೆಂದ್ರೆ ನಾವು ಯಾರನ್ನು ನಮ್ಮಲ್ಲಿ ಇವತ್ತು ನೋಡಿ ತಾಲೂಕು ಅಧ್ಯಕ್ಷರುಗಳಿದ್ದಾರೆ, ಜಿಲ್ಲಾ ಬಾಡಿನಲ್ಲಿ ಎಲ್ಲ ಇದ್ದೀವಿ. ಕಾರ್ಯದರ್ಶಿಗಳು ಬರಬೇಕಾಯಿತು, ಅನಿವಾರ್ಯ. ಇವತ್ತು ಎಲ್ಲ ಹೊರಗಡೆ ಹೋಗಿದ್ರು, ಅವರು ನಾನು ಬರ್ತೀನಿ ಲೇಟಾಗಿ ಅಂತ ಹೇಳಿದರೆ, ಇವತ್ತು ಎಂಟೈರು ಜಿಲ್ಲಾ ಬಾಡಿಲಿ ಎಲ್ಲ ಇದ್ದೀವಿ. ತಾಲೂಕು ಅಧ್ಯಕ್ಷರುಗಳಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಇವತ್ತು ಕೆಲವೊಂದು 2-3 ತಾಲೂಕಲ್ಲಿ ಮೀಟಿಂಗ್ ಕರೆದು ಅನಿವಾರ್ಯವೂ ಬಂದಿಲ್ಲ. ಎಲ್ಲರ ಸಹಕಾರ ಇದೆ, ಅವರೆಲ್ಲ ಒಮ್ಮತ ಅಭಿಪ್ರಾಯ, ನಮ್ಮದು ತೀರ್ಮಾನ. ಈಗ ರಾಜ್ಯದಿಂದ ಆಯ್ಕೆಯಾಗಿ ಬಂದಿರೋರು ಸ್ಥಳೀಯ ಪದಾಧಿಕಾರಿಗಳ ಸಹಕಾರ ಇಲ್ದಲೆ ಹೆಂಗ್ ಅಧಿಕಾರ ನಡೆಸ್ಕೊಂಡು ಹೋಗಕ್ ಸಾಧ್ಯ ಆಗುತ್ತೆ? ಅವರು ತಾನೆ ಯೋಚನೆ ಮಾಡ್ಬೇಕು ಸರ್. ಈಗ ಒಂದೇನಂದ್ರೆ ಯಾರು ಒಂದು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲಿ ಇರ್ತಾರೋ ಅವರು ಅಷ್ಟು ಜನರ ಒಂದು ಸಹಕಾರವನ್ನ ವಿಶ್ವಾಸವನ್ನ ಪಡ್ಕೊಳ್ಳೋದು ಅವರ ಪ್ರಥಮ ಆದ್ಯತೆ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಗಡುವು ಕೊಡಿ, ಟೈಮ್ ಕೊಡಿ, ಯಾಕಂದ್ರೆ ಜಿಲ್ಲಾ ಸಂಘ ಮಾಡ್ಬೇಕಾಗಿರುವಂತಹ ಜವಾಬ್ದಾರಿಗಳು, ಕರ್ತವ್ಯಗಳು ತುಂಬಾ ಇರುತ್ತೆ. ಸೊ ನೀವು ಈ ಗೊಂದಲದಲ್ಲಿ ಇದ್ ಮಾಡ್ಕೊಂಡು ಹೋದಾಗ, ಮುಂದುವರಿಸ್ಕೊಂಡು ಹೋದಾಗ ಆ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿತಾ ಹೋಗ್ತವೆ. ಮತ್ತೆ ನಮ್ಗೆ ಮಾಡ್ಬೇಕಾದ ಕೆಲಸಗಳು ಬೇರೆ ಇದ್ದಾಗ ಈ ಕೆಲಸಗಳನ್ನ ಎಳಿತಾ ಹೋಗೋದು ಬೇಡ. ಆದಷ್ಟು ಬೇಗ, ಒಂದು ವಾರನೂ ಬೇಡ, ಅಟ್ಲೀಸ್ಟ್ ಒಂದು 2-3 ಡೇಸ್ ಒಳಗಡೆ ಇದನ್ನ ಆದಷ್ಟು ಬೇಗ ಮುಗಿಸ್ಕೊಡಿ, ಇದಕ್ಕೊಂದು ಇತ್ಯರ್ಥ ಆಡಿ ತೀರ್ಮಾನ ಮಾಡಿ ಅನ್ನೋದೇ ನಮ್ಮೆಲ್ಲರ ಕಳಕಳಿಯ ಬೇಡಿಕೆ ಸರ್. ರಾಜ್ಯ ಸಂಘದವರು ನಮ್ಮವರೇ, ಸೊ ಹಾಗಾಗಿ ಅವ್ರ ಹತ್ರನೂ ನಾವು ಕೇಳ್ತಿರೋದು ಒಂದೇ, ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಡಿ ಅಷ್ಟೇನೆ. ನಮ್ಗೆ ಇದನ್ನ ಮುಂದುವರಿಸಬೇಡಿ ಹೀಗೇನೆ, ಯಾಕಂದ್ರೆ ಎಲ್ಲದೂ ದ್ವಂದ್ವನೇ ಆಗಿದೆ, ಇದು ದ್ವಂದ್ವ ಆಗೋದು ಬೇಡ ಅಂತ ನಮ್ಮ ಆಶಯ ಅಷ್ಟೇ. ಎಸ್, ನನ್ನೊಟ್ಟಿಗೆ ಮತ್ತೆ ಪ್ಯಾನಲ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುಳಾ ಅವರು. ನಮಸ್ತೆ. ಕಾರ್ಯಕ್ರಮ ಚೈತ್ರ ಮಂಜೇಗೌಡರು ಒಬ್ಬರು ಅಧ್ಯಕ್ಷರಾಗಿ ಅವ್ರು ಕೂಡ ಒಂದ್ ಕಡೆ ಇದ್ದಾರೆ, ಮತ್ತೊಂದು ಇಷ್ಟೊತ್ತರೆಗೂ ಕೂಡ ನಾವು ಮಾತಾಡ್ತಾ ಇದ್ವಿ. ನೀವು ಕೂಡ ಅವರು ಮಹಿಳೆ ಇದ್ದೀರಿ. ರೂಪಾ ಮೇಡಮ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಟ್ಸ್ ನಾಟ್ ಎ ಮ್ಯಾಟರ್ ಆಫ್ ಲೇಡೀಸ್ ಅನ್ನೋದಲ್ಲ, ಬದಲಾಗಿ ಕಾನೂನಾತ್ಮಕವಾಗಿ ಆಗಬೇಕಾಗಿತ್ತು, ಪ್ರೊಸೀಜರ್ ವೈಸ್ ಆಗಬೇಕಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ರು. ಮೇಡಮ್, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ನಿಲುವೇನು? ಇದು ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಕಾನೂನಾತ್ಮಕವಾಗಿದ್ರೆ ಮಾತ್ರ ಮಹಿಳೆಯರಿಗೆ ನನಗೆ ಮೊದಲ ಆದ್ಯತೆಯನ್ನು ತುಂಬ ಸಂತೋಷ, ಖುಷಿ ಕೊಡುತ್ತೆ. ಒಂದು ಜಿಲ್ಲಾದ್ಯಂತ ನಡೆದಿರೋದು ಮಹಿಳೆ ಬರ್ತಾ ಇದ್ದಾರೆ, ನಾವು ಅವರಿಗೆ ಸ್ವಾಗತ. ಆದರೆ ನಮಗೆ ಏನು ಗೊತ್ತಿಲ್ಲ, ಏಕಾಏಕಿ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟ ಆದಾಗ ನಾವು ಈ ಸಂಘಟನೆ ಒಳಗಡೆ ಪದಾಧಿಕಾರಿಗಳಾಗಿಯೂ ಸಹ ನಮಗೂ ಕೂಡ ಗಮನಕ್ಕೆ ಇಲ್ಲ. ಈಗ ನಾವು ಏಕಾಏಕಿ ಅವರಿಗೆ ಮಹಿಳೆಯರು ಬೇಡ ಅಂತ ಅಪೋಸ್ ಮಾಡೋಕ್ಕೂ ನಮಗೆ ಇಷ್ಟ ಇಲ್ಲ. ಎಲ್ಲ ಒಂದು ಬೈಲಾ ಪ್ರಕಾರ ಏನು ಮಾಡ್ತಾರೆ, ಅವರು ಎಲ್ಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ನಮಗೆ ಖುಷಿ ಆಗ್ತಾಯಿತ್ತು. ಆದರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ನೋವಾಗುತ್ತೆ. 4 ವರ್ಷದಿಂದ ವ್ಯವಸ್ಥಿತವಾಗಿ ಈ ಸಂಘ ನಡ್ಕೊಂಬರ್ತಾಯಿತ್ತು, ನಮಗೇನು ಇಲ್ಲ, ತುಂಬ ನಾವು ಕೋಆಪ್ರೇಟ್ ಮಾಡ್ಕೊಂಬರ್ತಿದ್ವಿ. ಈಗ ನಾವು ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಕೊಡಬೇಕು ಅಂತ ಒಂದು ವಿಶೇಷ ಕಾಳಜಿ ನಮ್ಮಲ್ಲಿ ಇತ್ತು. ಈಗ ಆಗದೇ ಇರೋ ಕಾರಣ ಒಂದು ಒಮ್ಮತವಾಗಿ ನಮಗೆ ಇದು ಮುಂದುವರಿದ ಹಾಗೆ ಒಂದು ನ್ಯಾಯಯುತವಾಗಿ ಬೇಕು ಅಂತ ನಾನು ವಿಶ್ವಾಸಪೂರ್ವಕವಾಗಿ ಕೇಳ್ತೀನಿ. ಏನಾಗುತ್ತೆ ಮೇಡಮ್, ಮಕ್ಕಳು ಜಗಳ ಆಡ್ಕೊಳ್ತಾ ಇರ್ತಾರೆ, ಆಗ ಟೀಚರ್ ಹತ್ರಕ್ಕೆ ಹೋಗಿ ಹೇಳ್ತೀನಿ ಅಂತ ಟೀಚರ್ ಹತ್ರಕ್ಕೆ ಬರ್ತಾರೆ. ಈಗ ಇಲ್ಲಿ ವಿಪರ್ಯಾಸ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಿಕ್ಷಕರುಗಳೇ ಜಗಳ ಆಡ್ಕೊಂಡು ಕುತ್ಕೊಂಡ್ಬಿಟ್ಟಾಗ ಏನ್ ಮೆಸೇಜ್ ಹೋಗುತ್ತೆ ಮೇಡಮ್ ಇದು ಸಮಾಜಕ್ಕೆ? ಈಗ ಆಲ್ರೆಡಿ ನಾವು ಶಿಕ್ಷಕರಾಗಿ ನಾವು ಎಲ್ಲ ಮಕ್ಕಳಿಗೆ ನೀವು ಹೇಳ್ದಾಗೆ ಒಳ್ಳೇದು ಮೆಸೇಜ್ ಕೊಡಬೇಕು. ಇಲ್ಲೇ ಸರಿ ಇಲ್ಲ ಅಂದಾಗ ಸಮಾಜಮುಖಿ ಮಾಡೋ ಕೈಲಿ ಏನಾಗುತ್ತೆ ಅನ್ನೋದು ನಮಗೆ ಬೇಡ ಅನ್ನೋ ಉದ್ದೇಶಕ್ಕೆ ಯಾರಾದರೂ ಆಗಲಿ ನಮಗೆ ಬೈಲ ಪ್ರಕಾರ ಇದು ಕೊಟ್ಟರೆ ಒಳ್ಳೇದು ಅಂತ ನಮಗನ್ಸುತ್ತೆ. ನಮ್ಗೆ ಒಳ್ಳೇದೇ ಆಗಬೇಕು ಸಮಾಜಕ್ಕೆ, ಮಕ್ಕಳಿಗೆ ನಾವು ಇಂಥವ್ರಿಂದ ಒಳ್ಳೇದಾಗ್ತಾ ಇದೆ, ಕಾರ್ಯಗಳು ಯಾವುದೇ ಆದರೂ ಆಗಬೇಕು ಅನ್ನೋದೇ ಖುಷಿ. ಈಗ ಇಷ್ಟೊತ್ತಿಗೆ ಆಲ್ರೆಡಿ ಸರ್ ಇದೆ ಹಾಗೆ ಒಂದು 3-4 ದಿವಸ ಆಯ್ತು. ಇಷ್ಟೊತ್ತಿಗೆ ನೀವು ಅವ್ರ ಕಡೆನೂ ಒಂದಿಷ್ಟು ಜನ ಚರ್ಚೆ ಮಾಡಿರ್ತಾರೆ, ನಿಮ್ಮ ಕಡೆನೂ ಒಂದಿಷ್ಟು ಜನ ನೀವು ಚರ್ಚೆ ಮಾಡಿರ್ತೀರಿ ಬೈಲ ಪ್ರಕಾರ. ಅವರ ವರ್ಷನ್ ಏನಿದೆ ಸರ್, ಅವ್ರು ಯಾವ ಆಧಾರದ ಮೇಲೆ ಆಗಿ ಬಂದಿದೀವಿ ಅಂತ ಹೇಳ್ತಾರೆ,
ಅವರನ್ನ ನಾನು ಕೇಳ್ಪಟ್ಟಿದ ಪ್ರಕಾರ ಯಾವ್ದೋ 18C ಅನ್ನೋ ಬೈಲ ಪ್ರಕಾರ ನಾವು ಮಾಡಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಾರೆ ಅನ್ನೋದು ಒಂದಿಷ್ಟು ಮಾಹಿತಿ. 18C ಅನ್ನೋದು ಏನಿದೆ ಬೈಲದಲ್ಲಿ, ಏನ್ ಹೇಳಿದೆ ಸರ್? 18C ಶಿಸ್ತು ಸಮಿತಿ ಅಥವಾ ನ್ಯಾಯ ನಿರ್ಣಾಯಕ ಸಮಿತಿಯಿಂದ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಅಂತಹ ದೂರುಗಳನ್ನು ಮೊಕದ್ದಮೆಗಳನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೆಸರಿನಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ರಾಜ್ಯ ಸಂಘ ತೆಗೆದುಕೊಳ್ಳುವ ನಿರ್ಣಯ ಅಂತಿಮವಾಗಿರುತ್ತದೆ. ಸೊ ಅಂದ್ರೆ ಈಗ ನೀವೆಲ್ಲ ಸೇರ್ಕೊಂಡು ಸರ್ ಈಗ ಏನು ಈ ಗೊಂದಲ ಇದೆ, ಈ ಗೊಂದಲ ಇತ್ಯರ್ಥ ಆಗೋದಿಲ್ಲ, ಆಗ ರಾಜ್ಯ ಸರ್ಕಾರ ರಾಜ್ಯ ಸಂಘ ಏನಿದೆ ನಿರ್ಣಯ ತಗೊಬಹುದು ಅಂತ 18C ಹೇಳುತ್ತಲ್ವಾ? ಅಲ್ಲ, ಸಮಿತಿ ತೀರ್ಮಾನ ನಮ್ಮ ಸಮಿತಿಗೆ ಬಂದೇ ಇಲ್ವಲ್ಲ ಇದು. ಅವರು ನಮ್ಮಲ್ಲಿ ಸಮಿತಿ ತೀರ್ಮಾನ ಆಗದೆ ಇದ್ದಾಗ ನಮ್ಮ ಸಮಿತಿನೇ ಕರೆದೇ ಇಲ್ವಲ್ಲ. ಅವರು ಕಾರ್ಯಕಾರಿ ಮಂಡಳಿ ಕರೆದು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರದೇ ಇದ್ದಾಗ ಪರ್ಯಾಯ ವ್ಯವಸ್ಥೆ ಅವ್ರು ಬಂದೇ ಇಲ್ವಲ್ಲ ಪರ್ಯಾಯ ತೀರ್ಮಾನಕ್ಕೆ. ಇದೇ ರೀತಿ ಇನ್ಯಾವುದಾದ್ರೂ ಬೈಲದಲ್ಲಿ ಇನ್ಯಾವುದಾದ್ರೂ ಹೇಳುತ್ತಾ ಸರ್ ಈ ತರ? ಇಲ್ಲ ಇಲ್ಲ, ಯಾವುದೋ ಬೈಲದಲ್ಲಿ ಹೇಳಲ್ಲ, ಯಾವುದೇ ಬೈಲದಲ್ಲಿ ಹೇಳಿಲ್ಲ ಸರ್. ಆಮೇಲೆ ಎಂದೂ ಮಾಡುವಿಲ್ಲ ಸರ್. ಆ ರೀತಿ ಮಾಡೋದಾಗಿದ್ರೆ ರಾಜಶೇಖರಪ್ಪ ರಾಜೀನಾಮೆ ಕೊಟ್ಟಾಗಲೇ ಅಣ್ಣಪ್ಪನ್ನೇ ಆ ರೀತಿ ಮಾಡ್ಕಳಿಸ್ಬೋದಾಯ್ತು, ಅಲ್ಲೇ ಬೆಂಗಳೂರಲ್ಲೇ ಕೂತ್ ಮಾಡ್ಕಳಿಸ್ಬೋದಾಯ್ತು. ಅವತ್ತು ಯಾಕೆ ಇಲ್ಲಿಗೆ ಹಾಸನಕ್ಕೆ ಬಂದಿರು, ಬಂದ್ ಮಾಡಿದಾರಲ್ಲ, ಹಂಗೆ ಈಗಲೂ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಈಗ ರಾಜಶೇಖರಪ್ಪ ರಾಜೀನಾಮೆ ಕೊಟ್ಟಿದ್ದಾರೆ, ಈ ಚೈತ್ರ ಮೇಡಮ್ ಅನ್ನು ಹೆಂಗ್ ಮಾಡ್ಕಳಿಸಿದಾರೆ ಹಂಗೆ ಅಣ್ಣಪ್ಪನ್ನು ಮಾಡ್ಕಳಿಸ್ಬೋದಾಯ್ತಲ್ಲ. ಇಲ್ಲಿಗೆ ಹೆಂಗ್ ಬಂದು ನಮ್ಮೆಲ್ಲ ಸಹಮತ ಪಡೆದು ಒಂದು ಒಂದು ಎಲೆಕ್ಷನ್ ಮಾಡ್ಕೊಂಡು ಅದಕ್ಕೆ ಅನುಮೋದನೆ ಕೊಟ್ಟು ಹೋದ್ರು, ಹಂಗೆ ಇವ್ರನ್ನು ನಮ್ಮಲ್ಲಿ ಮಾಡಿಲ್ವಲ್ಲ ಅನ್ನೋ ಒಂದು ಪ್ರಕ್ರಿಯೆಗೆ ನಾವೆಲ್ಲ ಪದಾಧಿಕಾರಿಗಳು ತಾಲೂಕು ಮತ್ತು ಜಿಲ್ಲೆಯವರೆಲ್ಲ ಸೇರ್ಕೊಂಡು ಕಾಳೇಗೌಡರನ್ನ ಅಧ್ಯಕ್ಷರು ಮಾಡಿರೋದು. ಈಗ ಸರ್ ಇಷ್ಟೊತ್ತವರೆಗೂ ಏನ್ ಸಮಸ್ಯೆ ಆಗಿದೆ ಅನ್ನೋದು ಚರ್ಚೆ ಮಾಡಿದ್ವಿ. ಸೊ ನಿಮ್ಗೂ ಗೊತ್ತು ಇದೇನೋ ಒಂದು ಆಗ್ಬೇಕು ಅಂದ್ರೆ ಇದರಿಂದ ಏನೋ ಒಂದು ಅಜೆಂಡಾ ಇರಬೇಕು, ಏನೋ ಒಂದು ಕಾರಣ ಇರಬೇಕು. ಏನು ಸರ್ ಅಜೆಂಡಾ ಏನು? ಈಗ ಸರ್ ಈಗ ಏನಾಗುತ್ತೆ ಅಂದ್ರೆ ಯಾವ್ದೋ ಕಾರಣದ ಕೈ ಕೆಲಸ ಮಾಡ್ತಾ ಇರ್ಬೋದು ಅಂತ ನಮ್ಮ ಭಾವನೆ. ಯಾರು ಆ ಕಾರಣದ ಕೈ ಅಂದ್ರೆ ಯಾರಿಗೆ ಸರ್ ಅದು ಗೊತ್ತಿದ್ರೆ ನಾವು ನಿಮಗೆ ಮುಕ್ತಾನೆ ಮಾತಾಡ್ತಿದ್ವಿ. ಈಗ ಏನಾಗ್ತದೆ ಅಂದ್ರೆ ಗೊತ್ತಿಲ್ದಲೇ ನಡೀತಾ ಇರೋಕೆ ನಾವು ಹೇಳಕ್ಕಾಗೋದಿಲ್ಲ. ಯಾವ್ದೋ ಕಾರಣದ ಕೈಗಳು ಕೆಲಸ ಮಾಡಿರ್ಬೋದು. ಹಾಗಾಗಿ ಅಂತ ಕೆಲಸವನ್ನು ಮಾಡೋದ್ ಬಿಟ್ಟು ನ್ಯಾಯ ಮಾರ್ಗದಲ್ಲಿ ನಡ್ಸ್ಕೊ ಹೋಗೋದು ಸೂಕ್ತ ಸಲಹೆ ಅಂತ ನನ್ನ ಭಾವನೆ. ಆಮೇಲೆ ಒಂದು ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ನಾನು ಆಗ್ಲೇ ಹೇಳ್ದೆ, ಎಲ್ಲರನ್ನ ಸಹಮತಕ್ಕೆ ತಗೊಂಡು ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋದ್ರೆ ಏನೋ ಒಂದು ಮಾಡಕ್ ಸಾಧ್ಯ. ಅದನ್ನ ಬಿಟ್ಟು ನಾನು ಫೈಟ್ ಮಾಡ್ಕೊಂಡು ಏನೋ ಈ ರಾಜಕಾರಣಿಗಳು ಇಲ್ಲಿ ರಾಜ್ಯ ನಾಯಕರ ಕೈಲಿ ಏನೋ ಮಾಡಕ್ಕಾಗದಾಗ ಹೈಕಮಾಂಡ್ ಹತ್ರ ಹೋಗಿ ಟಿಕೆಟ್ ತಂದ್ಬಿಡ್ತಾರಲ್ಲ ಡೆಲ್ಲಿಗೆ ಹೋಗಿ, ಹಂಗ್ ತಗೊಂಡ್ಬಂದ್ಬಿಟ್ಟಾಗ ಇಲ್ಲೇನಾಗುತ್ತೆ ಸಮನ್ವಯ ಕೊರತೆ ಆಗುತ್ತೆ. ಅದೇ ಪರಿಸ್ಥಿತಿ ಈಗ ನಿಮ್ಮ ಸಂಘದಲ್ಲಿ ಎದುರಾಗಿರೋದ್ರಿಂದ ನೀವು ಇದನ್ನೇ ಕಿತ್ತಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಶಿಕ್ಷಕರ ಸಮಸ್ಯೆಗಳನ್ನ ಪರಿಹರಿಸೋದು ಯಾವಾಗ? ಶಿಕ್ಷಕರ ಸಮಸ್ಯೆನ ಪರಿಹರಿಸಕ್ ಸಾಧ್ಯ ಆಗುತ್ತಾ ಈ ವ್ಯವಸ್ಥೆಯಲ್ಲಿ? ಇನ್ನಿರೋದು 10 ತಿಂಗಳು ಸರ್. ಸರ್ ಇವಾಗ ನೀವು ಕೇಳಿದಂಥದ್ಗೆ ಹಿರೇಗೌಡರು ಅಧ್ಯಕ್ಷ ಆಗಿದ್ರು, ನಮ್ಮ ಹಾಸನ ಜಿಲ್ಲೆ ಹಿರೇಗೌಡರು, ಬಸವರಾಜ್ ಗುರಿಕಾರ ಆಗಿದ್ರು, ನಾರಾಯಣ ಸ್ವಾಮಿ ಆಗಿದ್ರು. ನಾನು ಹೆಚ್ಚು ಕಡಿಮೆ 27-28 ಸಲ ಸಂಘ ಸಂಸ್ಥೆಯಲ್ಲಿ ಓಡಾಡಿದ್ದೀನಿ. ಅವರು ಸಹ ಟರ್ಮು ಮತ್ತೊಂದು ಮಾತುಕತೆ ಮಾಡಿದಾಗ ರಾಜ್ಯ ಸಂಘದಲ್ಲಿ ಬಂದು ಯಾವುದೇ ಜಿಲ್ಲೆಗಳಿಗೆ ಹೋಗಲಿ ಈ ನೇಮ ಏನಿದೆ ಈ ಬೈಲಾ ನೇಮವನ್ನು ಪ್ರಕಾರನೇ ಆಯ್ಕೆ ಮಾಡ್ತಕ್ಕಂಥದ್ದು ನಾವು ಆಗಲೇ ಎಲ್ಲ ಕಡೆ ನೋಡಿದ್ದೀವಿ. ಇದು ನಮ್ಮ ಈ ವರ್ಷದಲ್ಲಿ 24-25 ಒಳಗಡೆ 2 ಜನ ಅಧ್ಯಕ್ಷರು ಆಯ್ಕೆ ಮಾಡಿರ್ತಕ್ಕಂಥ ವಿಚಾರದಲ್ಲಿ ರಾಜ್ಯದಿಂದ ಬಂದಿದ್ದಾರೆ. ಮತ್ತೆ ಸರ್ ಈಗ ರಾಜ್ಯ ಸಂಘದ ಕಾರ್ಯದರ್ಶಿನೇ ನಮ್ಮ ಕಾರ್ಯದರ್ಶಿಗೆ ಹಾಕಿ ಜಿಲ್ಲಾ ಕಾರ್ಯದರ್ಶಿಗೆ ಇಲ್ಲ ರಾಜ್ಯದವರೆಯ ನಮ್ಮ ಏನು 23 ಜನಕ್ಕೆ ಲೆಟರ್ ಕಳಿಸಿ ರಿಜಿಸ್ಟರ್ ಪೋಸ್ಟ್ ಮಾಡಿ ಇಂಥ ದಿನ ನಾವು ನಮ್ಮ ಗುರುಭವನಕ್ಕೆ ಬರ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ, ನೀವು ಸರಿಯಾದ ಸಮಯಕ್ಕೆ ಬರಬೇಕು ಅಂತೇಳಿ ವಿತ್ ರಿಜಿಸ್ಟರ್ ಪೋಸ್ಟ್ ಮಾಡಿ ಅಕ್ಲಾಜ್ಮೆಂಟ್ ಇರ್ತಾರೆ. ಒಂದು ವೇಳೆ ನಾವು ಬರಲ್ಲ ಮಿಸ್ ಆಯ್ತು ಹಂಗಂಗೆ ಅಂತೇಳಿ ಮತ್ತೆ ಕೋರ್ಟ್ ಕಚೇರಿಗೆ ಹೋಗ್ತಾರೆ ಅಂತೇಳಿ ಅಕ್ಲಾಜ್ಮೆಂಟ್ ಇಟ್ಕೊಂಡು 7 days ಟೈಮ್ ಕೊಡ್ತಾರೆ. ಅದಕ್ಕೆ ಮೊದಲಿಗೆ ಕೊಟ್ಟಿರ್ತಾರೆ. ಆಗ ನಾವು ಬರಲಿಲ್ಲ ಮತ್ತೊಂದಾಯ್ತು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಕೊಟ್ಟಿರ್ತಕ್ಕಂಥ ಸಭೆಗೆ ಬಂದು 23 ಜನರು ಯಾರು ಮಾಡ್ಬೋದು, ಯಾರು ಆಗ್ಬೋದು, ಅದು ಚುನಾವಣಾ ಪ್ರಕ್ರಿಯೆ, ಮತದಾನ ಮಾಡ್ಬೋದು, ಇಲ್ಲ ಕೈ ಎತ್ತಿಸ್ಬೋದು, ಇಲ್ಲ ಹಿರಿಯವರು ಅಂತ ಹೇಳಿ ಇವ್ರನ್ನೇ ಆಯ್ಕೆ ಮಾಡತಕ್ಕಂಥ ಒಂದು ಪದ್ಧತಿಯಲ್ಲಿ ಯಾವುದೋ ಗೊಂದಲ ಆಗ್ದಂಗೆ ಆಯ್ಕೆ ಮಾಡಿ ಆ ಸ್ಥಳದಲ್ಲಿ ಅನುಮೋದನೆಯನ್ನು ಕೊಟ್ಟು ಹೋಗ್ತಕ್ಕಂಥ ಸ್ವಾಗತ ಮಾಡಿ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವು ಇದುವರೆಗೂ 28 ವರ್ಷದ ಒಳಗಡೆ ಇದನ್ನ ಸಂಘ ಸಂಸ್ಥೆಯಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಡ್ಕೊಂಡು ಹೋದಾಗ ನಮ್ದೇನಿಲ್ಲ ಸರ್. ಇದು ಈ ಸಂಘದ ಬೈಲವನ್ನ ಈ ತರ ಮಾಡಿ ನಮ್ಮ ಬೈಲನ್ನೇ ನಾವೇ ಮಾಡಿ ನಮ್ದೇ ಈ ತರ ಆದ್ರೆ ನಾವೇನು ಅಂತಕ್ಕಂಥ ವ್ಯವಸ್ಥೆನ ನ್ಯಾಯ ಕೊಡ್ಲಿ ಅಂತೇಳಿ ತಮ್ಮ ಮುಂದಕ್ಕೆ ಬಂದಿವಿ ಸರ್. ಸರ್ ಕೊನೆಯದಾಗಿ ಏನ್ ಹೇಳ್ತೀರಿ ಸರ್ ಚಿಕ್ಕದಾಗಿ ಹೇಳೋದಾದ್ರೆ? ಕೊನೆಯದಾಗಿ ನಾವೇನು ಈಗ ಆಯ್ಕೆ ಮಾಡ್ಕೊಂಡಿದ್ದೀವಿ, ನಾವು ಅಷ್ಟು ಜನ ಪದಾಧಿಕಾರಿಗಳು 21 ಜನ ಪದಾಧಿಕಾರಿಗಳು ಸೇರಿ ಏನು ಕಾಳೇಗೌಡರನ್ನ ಅಧ್ಯಕ್ಷರು ಅಂತ ಆಯ್ಕೆ ಮಾಡಿದ್ದೀವಿ, ಅದೇ ಅಂತಿಮ ಸರ್. ನಾವು ಇವತ್ತು ಮುಂದೆ ಒಂದು ಪ್ರವೃತ್ತಿಯನ್ನು ಮಾಡಬೇಕಾದ್ರೂ ಕೂಡ ಕಾಳೇಗೌಡರು ನಮ್ಮ ಅಧ್ಯಕ್ಷರು ಅಂತಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಏನಾಗಿದೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ ನಾವೇ ಅಧ್ಯಕ್ಷರು,
ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ನಾವು ಇಂಥ ಆಫೀಸ್ನಲ್ಲಿ ಇಂಥ ಟೈಮಲ್ಲಿ ಇರ್ತೀವಿ, ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಇರ್ತಾರೆ, ನಮ್ಮ ಕಾರ್ಯದರ್ಶಿಗಳೆಲ್ಲ ಇರ್ತಾರೆ ಅಂತಾರೆ. ಈಗ ಇಲ್ಲಿ ಅವ್ರ ಜೊತೆ ಯಾವ ಕಾರ್ಯದರ್ಶಿಗಳಿದ್ದಾರೆ, ಯಾವ ಅಧ್ಯಕ್ಷರುಗಳಿದ್ದಾರೆ, ನಾವು ಅದನ್ನು ಕೇಳಬೇಕಲ್ವಾ? ಎಲ್ಲ ಪದಾಧಿಕಾರಿಗಳು ಇವತ್ತು 23 ಜನ ಪದಾಧಿಕಾರಿಗಳಲ್ಲಿ 21 ಜನ ನಾವು ಒಂದು ಕಡೆ ಕುಂತು ಒಂದು ರೆಸೊಲ್ಯೂಷನ್ ಮಾಡಿ ನಡವಳಿ ಮಾಡಿ ನಾವು ನಡವಳಿನ ಅಪ್ರೂವಲಿಗೆ ಕಳಿಸಿದ್ವಿ. ಅಂಥದ್ರಲ್ಲಿ ಎಲ್ಲ ಇಲ್ಲೇ ಇದ್ದಾರೆ ಅಂದ್ರೆ ಯಾರಿದ್ದಾರೆ? ಅದು ಸ್ಪಷ್ಟ ಮಾಹಿತಿ ಬೇಕಲ್ವಾ? ಅಲ್ಲ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಏನಿಲ್ಲ ಸರ್, ಈಗ ನಾವು ಇವತ್ತೇನು ನಿಮ್ಮ VVC ಚಾನಲ್ಗೆ ಬಂದಿದ್ದೀವಿ. ನಮ್ಮ ಇಡೀ ಏನು ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಯಾವುದೇ ಗೊಂದಲ ಇಲ್ದಂಗೆ ಇವತ್ತು ಏನು ರಾಜ್ಯಾಧ್ಯಕ್ಷರ ಅಲ್ಲಿ ನಾವು ನಿಮ್ಮ ಚಾನಲ್ ಮುಖಾಂತರ ನಾವು ಅವರನ್ನು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ಈ ಜಿಲ್ಲೆ ಪ್ರಧಾನಿಯನ್ನು ಕೊಟ್ಟಂಥ ಜಿಲ್ಲೆ, ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಜಿಲ್ಲೆ ಹಾಸನ ಜಿಲ್ಲೆಯಲ್ಲೇ ಈಗ ಆಯಿತು ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇನ್ನು ಈ ಸಂಘದಲ್ಲಿ ಒಡಕುಗಳು ಉಂಟಾಗಿ ಏನು ಸಂಘನ ಅಭದ್ರಗೊಳಿಸಲಿಕ್ಕೆ ಇವರೇ ಕಾರಣಕರ್ತರಾಗ್ತಾರೆ. ಹಾಗಾಗಿ ತಾವು ದಯಮಾಡಿ ಅವರು ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ಜಿಲ್ಲೆಗೆ ಬಂದು ಅವರು ಏನು ಬೈಲಾ ನಿಯಮ ಏನು ಹೇಳುತ್ತೆ ಆ ನಿಯಮದ ಪ್ರಕಾರ ಎಲ್ಲ ಪದಾಧಿಕಾರಿಗಳನ್ನು ಕರೆದು ಒಂದು ತೀರ್ಮಾನ ತಗೊಂಡು ಅವ್ರ ಅಧ್ಯಕ್ಷರನ್ನ ಆಯ್ಕೆಯನ್ನು ಮಾಡಿಕೊಟ್ಟು ಹೋದರೆ ನಾವು ಅವರು ಹೇಳಿದ ಕೆಲಸವನ್ನು ಉತ್ತಮವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಕಾಲಾವಧಿ ಕಡಿಮೆ ಇರೋ ಕಾರಣ ದಯವಿಟ್ಟು ಅವರು ಈ ಸಮಸ್ಯೆಗೆ 2 ದಿನ 3 ದಿನ ಅವಧಿ ಕಡಿಮೆ ತಗೊಂಡು ಇದನ್ನ ಒಂದು ಆಯ್ಕೆ ಮಾಡಿಕೊಟ್ಟು ಸುವ್ಯವಸ್ಥಿತವಾಗಿ ನಡಲಿಕ್ಕೆ ಮಾಡಿಕೊಡ್ಲಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಒಟ್ಟಿನಲ್ಲಿ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ನಡೀತಾ ಇದೆ. ಕಳೆದ 5-6 ದಿವಸಗಳಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಮಾತನಾಡಬೇಕಾದ್ರೆ, ಯಾರು ಮಕ್ಕಳು ಜಗಳ ಆಡ್ಕೊಂಡಾಗ ಶಿಕ್ಷಕರ ಹತ್ರಕ್ಕೆ ಹೋಗ್ತಾರೆ, ನಮ್ಗೇನೋ ಹಿಂಗ್ ಸಮಸ್ಯೆ ಆಗಿದೆ ಮೇಡಮ್ ಸರಿ ಮಾಡಿ ಅಂತ. ಅಥವಾ ಏನಾದ್ರು ಸಮಸ್ಯೆ ಆದಾಗ ಶಿಕ್ಷಕರುಗಳು ಹೆಡ್ ಮಾಸ್ಟರ್ ಹತ್ರಕ್ಕೆ ಹೋಗ್ತಾರೆ, ನಮ್ಗೆ ಹಿಂಗ್ ಸಮಸ್ಯೆ ಆಗಿದೆ ಸರಿ ಮಾಡ್ಕೊಡಿ ಅಂತ. ಬಟ್ ಇಲ್ಲಿ ವಿಪರ್ಯಾಸ ಅಂತ ಅಂದ್ರೆ ಹೆಡ್ ಮಾಸ್ಟರ್ ಸ್ಥಾನದಲ್ಲಿ ನಿಂತಿರೋರು ತಪ್ಪು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಮತ್ತೊಂದ್ ಕಡೆ ಶಿಕ್ಷಕರ ಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಳಿಗೆ ಬುದ್ಧಿವಾದ ಹೇಳ್ಬೇಕಾದವರು ಇವತ್ತು ಶಿಕ್ಷಕರುಗಳೇ ಕಿತ್ತಾಡ್ಕೊಳ್ತ ಪರಿಸ್ಥಿತಿಗೆ ಬಂದು ನಿಂತು ಬಿಟ್ಟಿದೆ. ಫೈನ್, ಸದ್ಯ ರಾಜ್ಯ ಸಂಘಕ್ಕೆ ಈಗ ಹೊತ್ತಾಕಿದ್ದೀವಿ, ಅವ್ರು ಏನ್ ಮಾಡ್ತಾರೆ ಕಾದು ನೋಡ್ತೀವಿ 1 ವಾರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂಡ್ ನಾನಿಲ್ಲಿ ಕೂತು ಹೇಳ್ತೀನಿ, ಯಾರು ಚೈತ್ರ ಮಂಜೇಗೌಡರು ಈಗ ಅಧ್ಯಕ್ಷರಾಗಿದ್ದಾರೆ ರಾಜ್ಯ ಸಂಘದಿಂದ, ನಿಮ್ಗೂ ಕೂಡ ಮುಕ್ತ ಆಹ್ವಾನ ನೀಡ್ತೀವಿ ಮೇಡಮ್. ನಿಮ್ಮ ಸಮಸ್ಯೆ ಏನಾದ್ರು ಇದ್ರೆ ಅಥವಾ ನಿಮ್ಮ ವರ್ಷನ್ ಇದ್ರೆ, ಯಾಕಂದ್ರೆ ಇದು 1 ವರ್ಷನ್ ಆಗಬಾರ್ದು, 1 ಸೈಡ್ ಆಗಬಾರ್ದು, ನಿಮ್ಮ ವರ್ಷನ್ ಇದ್ರೆ ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬನ್ನಿ, ಯಾವಾಗ್ಲೂ ಕೂಡ ಅವೈಲೇಬಲ್ ಇರ್ತೀವಿ. ನಿಮ್ಮ ವರ್ಷನ್ ಇದ್ರೆ ನೀವು ಕೂಡ ಅದನ್ನ ಹೇಳ್ಕೊಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.